ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್. ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಬಂಧಪಟ್ಟಂಗೆ ಸಿಲೆಬಸ್ ಅನ್ನು ನೋಡ್ತಾ ಇದ್ದೀವಿ. 1ರಿಂದ 15 ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಈಗ 8 ಟಾಪಿಕ್ಗಳು ಇದರಲ್ಲಿ ಮುಗಿದಿದ್ದಾವೆ. ಇಲ್ಲಿವರೆಗೂ 8th ವರೆಗೂ ಕ್ರಿಮಿಲಿಯರ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ರಿಸರ್ವೇಷನ್ ಇದು ಇಲ್ಲಿವರೆಗೂ ಮುಗಿದಿದೆ. ಈಗ ಸದ್ಯಕ್ಕೆ 7th ಅನ್ನು ಇನ್ನು ನಾವು ಮಧ್ಯದಲ್ಲಿ ಇದ್ದೀವಿ. 7th, the Karnataka SC/ST and other backward classes reservation of appointments etc. Act 1990 and Rules 1992. ಇದನ್ನ ನೋಡ್ತಾ ಇದನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾ ಹೋಗೋಣ ಸ್ನೇಹಿತರೆ. ಮಿಕ್ಕಿದ್ದೆಲ್ಲ ಇವು ಥಿಯರಿ ಕಂಪ್ಲೀಟ್ ಆಗಿ ಮುಗಿದಿದೆ. ಸಾಕಷ್ಟು ಜನ PDF ಅನ್ನ ಕೇಳ್ತಾ ಇದ್ರಿ, ಅದೆಲ್ಲ PDF ನಿಮಗೆ ಸಂಕಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಸಿಗ್ತಾ ಹೋಗ್ತದೆ. ಆ್ಯಂಡ್ ಈ ರಿಮೈನಿಂಗ್ ಇವೆಲ್ಲ ಚಾಪ್ಟರ್ಗಳು 9ರಿಂದ ಈ 15 ಏನದವಲ್ಲ 9, 10, 11, 12, 13, 14, 15. ಸೊ ಈ 7 ಚಾಪ್ಟರ್ಗಳು ಈ ಕಂಪ್ಲೀಟಾಗಿ ನಿಮ್ಮ ಆ್ಯಪಲ್ಲೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲ ಕಂಪ್ಲೀಟ್ ಆಗಿದೆ. ಕೆಲವೊಂದು ಜನ ವಿಚಾರ ಮಾಡ್ತಿರ್ತೀರಿ, ಅಂದರೆ ಇದೆಲ್ಲ ಕಂಪ್ಲೀಟಾಗಿ ಫ್ರೀಯಾಗೆ ಮಾಡಿಬಿಡಿ. ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಫ್ರೀನೇ ಇರ್ತದೆ, ಕ್ಲಾಸ್ ಮಾಡ್ತಿರ್ತೀನಿ. ಬಟ್ ಇಲ್ಲಿವರೆಗೆ ಆಯ್ತಲ್ಲ, ಈಗ ಉಳಿದಿರೋದು ಇನ್ನೊಂದು 2 ದಿನ ಇದೆ. ಆ 2 ದಿನದಲ್ಲಿ ಆಲ್ರೆಡಿ ಸಾಕಷ್ಟು ಜನ ಸ್ಟೂಡೆಂಟ್ಗಳು ಆ್ಯಪಲ್ಲಿ ಜಾಯ್ನ್ ಆಗಿರ್ತಾರೆ. ಅವ್ರಿಗೋಸ್ಕರ ಇಲ್ಲಿ ಮಾಡಲೇಬೇಕಾಗ್ತದೆ. ಈಗ ಕಂಪ್ಲೀಟಾಗಿ ಎಲ್ಲವೂ ಫ್ರೀ ಅಂತಂದರೆ ಫ್ರೀ ಇರೋದು ಯಾವಾಗಲೂ ಅಷ್ಟೊಂದು ಅತಿಯಾಗಿ ಒಳ್ಳೆಯದಲ್ಲ, ಅಷ್ಟು ಎಕ್ಸ್ಪೆಕ್ಟು ಕೂಡ ಮಾಡಬಾರ್ದು. ಯಾಕಂದರೆ ಇದರಲ್ಲಿ ತುಂಬ ಹಾರ್ಡ್ ವರ್ಕ್ ಇರ್ತದೆ ನಮ್ಮದು. ಆವಾಗ ಈ ಥರ ಆ್ಯಪ್ ಕೂಡ ಬೆಳಿಬೇಕು ಅನ್ನೋದು ನಮ್ಮದು ಒಂದು ಆಸೆ ಇರುತ್ತಲ್ವ. ನಿಮ್ಮದು ಆಸೆ ಏನು, ಚೆನ್ನಾಗಿ ಸ್ಕೋರ್ ಮಾಡಬೇಕು, ಫ್ರೀಯಾಗಿ ಸಿಗಬೇಕು ಅನ್ನೋದು. ಬಟ್ ಬೇರೆ ಕಡೆ ಯಾವುದೋ ಕೋಚಿಂಗ್ ಸೆಂಟ್ರಲ್ಲಿ ಎಷ್ಟೊಂದು ದುಡ್ಡೆಲ್ಲ ಸ್ಪೆಂಡ್ ಮಾಡ್ತಾ ಇರ್ತೀರಿ, ಅಲ್ಲಿ ಏನು ಪ್ರಾಬ್ಲಮ್ ಅನಿಸಲ್ಲ. ಅದು ಎಷ್ಟರ ಮಟ್ಟಿಗೆ ನಿಮಗೆ ನಾಲೆಜ್ ಬರ್ತಿರ್ತದೋ ಅದು ನಿಮಗೆ ಗೊತ್ತಿರ್ತದೆ. ಇಲ್ಲಿ ನಿಮಗೆ ನಾನು ಹೇಳ್ತಾ ಇರೋದು ಕ್ಲಿಯರ್ ಆಗಿದೆ, ಕ್ಲಾರಿಟಿ ಆಗಿದೆ, ಅರ್ಥ ಆಗ್ತಿದೆ ಅಂತಂದರೆ ಈ ಆ್ಯಪನ್ನು ಜಾಯ್ನ್ ಆಗ್ತಾ ಹೋಗಿ. ತುಂಬ ಮಿನಿಮಲ್ ಫೀಸ್ ಇರ್ತದೆ. ಯಾಕಂದರೆ ಈ ಆ್ಯಪನ್ನು ರೆಡಿ ಮಾಡ್ಬೇಕಾದ್ರೆ ತುಂಬ ಕಾಸ್ಟ್ ಆಗಿರ್ತದೆ ಸ್ನೇಹಿತರೆ. ಅದನ್ನೆಲ್ಲವನ್ನೂ ನಾನೇ ಕೊಡೋದು, ಅದು ಕಂಪ್ಲೀಟ್ಲಿ ನನ್ನ ದಡ್ಡತನೂ ಆಗುತ್ತೆ. ಯಾಕಂದರೆ ಆ್ಯಪಲ್ಲಿ ನಾನು ಆಲ್ರೆಡಿ ಪೇ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಸ್ಟೂಡೆಂಟ್ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಇರಬೇಕಲ್ವಾ. ಎಲ್ಲೋ ಯೂಟ್ಯೂಬಲ್ಲೇ ಹೇಳ್ತಾ ಹೋದರೆ ಪೂರ್ತಿ ಇರೋಲ್ಲ. ನಮ್ಮದೊಂದು ಈ ಥರ ಬ್ರ್ಯಾಂಡ್ ಅನ್ನೋದು ಈ ಥರ ಬೆಳೆಯಲ್ಲ. ಒಂದು ಆ್ಯಪ್ ಅಂತ ನಮ್ಮದು ಒಂದು ಕನಸುಗಳಿರ್ತಾವಲ್ಲ, ಆ ಥರ ಒಂದು ಬ್ರ್ಯಾಂಡ್ ಆಗಿರಲಿ, ಒಂದು ಇರಲಿ ಈ ಥರ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ತಕ್ಕಂಗೆ 2 ವೇ ಇರಲಿ. ಅದು ಬರೀ ನೀವು ಒಂದು ಸೈಡ್ ಅಷ್ಟೇ ನೀವು ಕಷ್ಟಪಟ್ಟು ಪಾಠ ಮಾಡ್ತಾಯಿರಿ, ನಾವು ಹಂಗೆ ಸುಮ್ಮನೆ ಕೇಳ್ಕೊತ ಹೋಗ್ತೀವಿ, ಆ ಥರ ಅನ್ನೋದು ಬೇಡ. ಅದು ಅದಕ್ಕೆ ತುಂಬ ಮಿನಿಮಲ್ ಫೀಸ್ ಇರ್ತದೆ. ಸಾಕಷ್ಟು ಜನ ಸ್ಟೂಡೆಂಟ್ಗಳು ಕೇಳ್ತಾ ಇದ್ರಿ, ಸಂಕಟಿ ಸರ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅದರಲ್ಲಿರ್ತದೆ ವೆರಿ ಮಿನಿಮಲ್, ಅಂದರೆ 1 ತಿಂಗಳ ರಿಚಾರ್ಜ್ಕಿಂತ ಕಡಿಮೆ ಇರುವಂಥದ್ದು. ಅದು ಆ್ಯಪ್ ಮೇಂಟೆನೆನ್ಸ್ಗೆ ಹೋಗ್ತದೆ. ಸೊ ಆ್ಯಪನ್ನು ಮಾಡಬೇಕಾದ್ರೆ ಅದಕ್ಕೂ ನಾನೇ ಪೂರ್ತಿ ಪೇಮೆಂಟ್ ಮಾಡಿ ಆ ಥರ ನಡೆಸೋದ್ರಲ್ಲಿ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೋಸ್ಕರ ಸೊ ಇಂಟ್ರೆಸ್ಟೆಡ್ ಇದ್ದವರು ಈ ಕೋರ್ಸನ್ನು ಕಂಪ್ಲೀಟಾಗಿ ಇಲ್ಲಿ ನೋಡಿ ಸ್ನೇಹಿತರೆ. ಓಕೆ, 9 to 15 ಚಾಪ್ಟರ್ ಅಲ್ಲಿ ಸಿಗುತ್ತೆ, ಮತ್ತು ಎಲ್ಲ 1ರಿಂದ 15 ಚಾಪ್ಟರ್ದು PDF ಕೂಡ ಅಲ್ಲಿ ಸಿಗುತ್ತೆ. ಓಕೆ, ಸೊ ಈ ಚಾಪ್ಟರ್ನ ಇಲ್ಲಿವರೆಗೂ ಮುಗಿಸ್ತೀನಿ. ಈಗ 8ನೇದ್ದು ಕವರ್ ಆಗಿದೆ ಆಲ್ರೆಡಿ, ಪ್ರೀವಿಯಸ್ ಕ್ಲಾಸಲ್ಲೇ ಆಗಿದೆ. 1ರಿಂದ 6 ಇವೆಲ್ಲ ಆಗಿದಾವು. 7ನೇದ್ದು ಇಲ್ಲಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಕಂಪ್ಲೀಟಾಗಿ ಬರ್ತದೆ. ಇದು ಕೂಡ ದೊಡ್ಡ ಚಾಪ್ಟರ್ ಇದೆ. ಆ್ಯಕ್ಚುಲಿ 1990 ನಾವು ಕಾಯ್ದೆಯನ್ನು ನೋಡ್ತಾ ಇದ್ದೀವಿ, ಇನ್ನೂ ಕೂಡ ರೂಲ್ಸ್ಗಳು ಕೂಡ ಇದಾವೆ. ಓಕೆ, ಸೊ ಇಷ್ಟು ಬೇಸಿಕ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ತುಂಬ ಜಾಸ್ತಿ ವಿಚಾರ ಮಾಡೋಕ್ಕೋಗ್ಬೇಡಿ. ಎಲ್ಲೋ ಟೆಸ್ಟ್ ಸೀರೀಸ್ಗಳನ್ನು ಬರೀತಾ ಇರ್ತೀರಿ, ನೀವು ಪ್ರಿಪೇರ್ ಆಗಿರಲ್ಲ, ಟೆಸ್ಟ್ ಸೀರೀಸ್ ಬರೆದ್ರೆ ಏನು ಲಾಭ ಇರ್ತದೆ? ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಈ ಕಾನ್ಸೆಪ್ಟ್ಗೋಸ್ಕರನೇ ಈ ಆ್ಯಪಲ್ಲಿ ನಾನು ಕ್ಲಾಸ್ ಮಾಡ್ತಾ ಇರೋದು. ಈ ಆ್ಯಪ್ ಮಾಡಿದಾಗ ನೀವು ಅಟ್ಲೀಸ್ಟ್ ಅಲ್ಲಿ ಹೋಗಿ ಆ ಥರ ಆ್ಯಪನ್ನು ಅಲ್ಲಿ ಕ್ಲಾಸ್ಗಳನ್ನು ನೋಡಿದಾಗ ಆಮೇಲೆ ನೀವು ಟೆಸ್ಟ್ ಸೀರೀಸ್ ಕೊಡಲಿ ಬಿಡಲಿ ಅಥವಾ ಎಕ್ಸಾಮಲ್ಲಿ ಹೋದಾಗ ಕೂಡ ಆನ್ಸರ್ ಮಾಡ್ಬೋದು. ನೀವು ಎಷ್ಟೇ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದರೂ ಕಾನ್ಸೆಪ್ಟೇ ಕ್ಲಿಯರ್ ಇಲ್ಲ, ನಾಲೆಜ್ ಅಷ್ಟೊಂದು ಜಾಸ್ತಿ ಇಲ್ಲ, ಅರ್ಧಂಬರ್ಧ ಇದೆ, ಅವಾಗ ನಾವು ತುಂಬ ಟೆಸ್ಟ್ ಕೊಟ್ಟಿದ್ದೀನಂದ್ರೂ ಅಷ್ಟು ಲಾಭ ಆಗೋದಿಲ್ಲ ಅದರಿಂದ. ಅದಕ್ಕೋಸ್ಕರ ಟೆಸ್ಟಿಗೆ ಏನು ಪ್ರೀವಿಯಸ್ ಕ್ವಶನ್ಸ್ಗಳು ಅವು ಎಲ್ಲ ಸೇಮ್ ಕಂಬೈಂಡ್ ಆಗಿ ಮತ್ತೆ ಟೆಸ್ಟ್ನ ರಿಪೀಟ್ ಆಗಿ ಲಾಂಚ್ ಮಾಡ್ತಾ ಇರ್ತಾರೆ ಕೋಚಿಂಗ್ ಸೆಂಟರ್ಗಳಲ್ಲಿ. ಬಟ್ ಇಲ್ಲಿ ನಮ್ಮದು ಕಷ್ಟಪಟ್ಟು ತುಂಬ ಚೆನ್ನಾಗಿ ಬೇರೆ ಬೇರೆ ಸೋರ್ಸ್ಗಳ ಕಡೆಯಿಂದ ನಾನು ನೋಟ್ಸನ್ನು ಮಾಡಿರೋದ್ರಿಂದ ಆದಷ್ಟು ಆ್ಯಪ್ ಮೂಲಕ ಹೋಗಿ ತೊಗೊಳಕ್ಕೆ ಪ್ರಯತ್ನ ಮಾಡಿ. ಅದರ್ವೈಸ್ ಇಲ್ಲಿ ಯೂಟ್ಯೂಬಲ್ಲಿ ಇರ್ತದೆ, ಮತ್ತು ಇನ್ನೂ ಬೇರೆ ಬೇರೆ ಎಷ್ಟೋ ಜನ ಎಜುಕೇಟರ್ಗಳು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿರ್ತಾರೆ, ಅಲ್ಲಿ ನೋಡ್ತಾ ಹೋಗಿ. ಅಲ್ಲಿ ಚೆನ್ನಾಗಿ ನಿಮಗೆ ಪಾಯಿಂಟ್ಗಳು ಸಿಗ್ತಾ ಇದ್ದರೆ ಅಲ್ಲಿ ನೋಡ್ಬೋದು. ಇಲ್ಲಿ ಕೂಡ ನಾನು ಆಲ್ರೆಡಿ 1ರಿಂದ 8ರವರೆಗೂ ಪೂರ್ತಿ ನೀಟಾಗಿ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೇನಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ಪಾಯಿಂಟ್ಗಳು ಆಲ್ಮೋಸ್ಟ್ ಮಿಸ್ ಆಗಿಲ್ಲ, ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಅಂತ ಸಾಕಷ್ಟು ಜನ ಹೇಳಿದ್ರಿ. ತುಂಬ ಖುಷಿ ಕೂಡ ಅನಿಸುತ್ತೆ. ಅದೇ ರೀತಿ ಈ ಆ್ಯಪ್ ಕೂಡ ಬೆಳವಣಿಗೆಯಲ್ಲಿ ನಿಮ್ಮ ಸಹಕಾರ ಇರಲಿ. ಸಂಕಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಎಲ್ಲೆಲ್ಲೋ ಅನ್ನೆಸೆಸರಿ ವೇಸ್ಟ್ ಆಗ್ತಾ ಇರ್ತದೆ. ಇದು ತುಂಬ ಮಾರ್ಜಿನಲ್ ಫೀಸ್ ಇರುವಂಥದ್ದು, ಅದನ್ನು ಯುಟಿಲೈಸ್ ಮಾಡ್ತಾ ಹೋಗಿ. ಓಕೆ, ಸೊ ಈ ಕಾಯ್ದೆಯನ್ನು ನೋಡೋಣ. ಇದಾದಮೇಲೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಒಂದೊಂದು ಕ್ಲಾಸ್, ಈಗ ಹಾಸ್ಟೆಲ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅದು ಒಂದು ಕ್ಲಾಸಲ್ಲಿ ಕಂಪ್ಲೀಟಾಗಿ ಮುಗಿಸಿರ್ತೀನಿ. ಅಲ್ಲಿ ಟ್ರೇಡಿಂಗ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದು ಒಂದು ಕ್ಲಾಸ್ ಪೂರ್ತಿ ಮುಗಿದ್ಬಿಡ್ತದೆ. ವೇರಿಯಸ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅದು ಕೂಡ ಒಂದು ಕ್ಲಾಸಲ್ಲಿ.
ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇವೆಲ್ಲವೂ ಕೆ ಎಸ್ ಮೇನ್ಸ್ಗೆ ಕೂಡ ಬರಿಬೋದು, ಕೆ ಎಸ್ ಪ್ರಿಲಿಮ್ಸ್ಗೆ ಕೂಡ ಯೂಸ್ ಆಗ್ತದೆ. ಮೇನ್ಸ್ಗಂತೂ ಸಾಕಷ್ಟು ಪಾಯಿಂಟ್ ಇಲ್ಲಿದೆ, ನಾವು ಯೂಸ್ ಮಾಡ್ಕೊತೀವಿ. ಇಲ್ಲಿ ಯೂಟ್ಯೂಬಲ್ಲಿ ಏನಾಗ್ತದೆ, ಸ್ವಲ್ಪ ಒಂದು 15 ನಿಮಿಷ 20 ನಿಮಿಷದ್ದು ಈ ಥರ ವಿಡಿಯೋ ಮಾಡ್ತಾ ಹೋಗ್ತಿರ್ತೀವಲ್ಲ, ಅರ್ಧಂಬರ್ಧ ಆಗ್ತಾ ಇರ್ತದೆ. ಸೊ ಆ್ಯಪಲ್ಲಿ ಇನ್ ಡೀಟೇಲ್ ಆಗಿರ್ತದೆ. ನೀವು ಒನ್ ವೇ ಮಾತ್ರ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿ ಸ್ನೇಹಿತರೆ, ಅದು ಒಳ್ಳೆ ಗುಣಲಕ್ಷಣ ಅಲ್ಲ. ಬರೀ ನೀವು ಏನೇ ಕಷ್ಟಪಡಿ ಎಲ್ಲ ಕಡೆ ನೋಟ್ಸ್ ನೋಡ್ಕೊಳ್ಳಿ, ನೀವು ಕಷ್ಟಪಟ್ಟು ನೋಟ್ಸ್ ಮಾಡ್ಕೊಂಡು ನಮ್ಗೆ ಫ್ರೀಯಾಗಿ ಹೇಳ್ತಾ ಹೋಗಿ, ನಮ್ಮ ಪಾಡಿಗೆ ನಾವು ನೋಡ್ತಾ ಹೋಗ್ತೀವಿ. ನೀವು ಮಾತ್ರ ಕಷ್ಟಪಡ್ತಾರೆ ಆ ಥರ ಅನ್ನೋದು ಒಳ್ಳೆ ಗುಣಲಕ್ಷಣ ಅಲ್ಲ. ಸೊ ಈ ಆ್ಯಪ್ಗಳನ್ನು ಯಾರಿಗೆ ಬೇಕು, ಯಾರಿಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ, ನಾನು ಹೇಳೋದು ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂದವ್ರು ಮಾತ್ರ ಬನ್ನಿ. ಏನು ಬರಲೇಬೇಕು ಅನ್ನುವಂಥದ್ದಿಲ್ಲ. ಇಲ್ಲಾಂದ್ರೆ ನೀವು ಬೇರೆ ಯೂಟ್ಯೂಬ್ಗಳಲ್ಲಿ ಕೂಡ ಫ್ರೀಯಾಗಿ ಕ್ಲಾಸ್ ಇರ್ತದೆ, ಅಲ್ಲಿ ಫ್ರೀಯಾಗಿ ನೋಡೋರು, ಫ್ರೀಯನ್ನು ಇಷ್ಟಪಡೋರು ಅಲ್ಲಿ ಹೋಗ್ಬೋದು ಸ್ನೇಹಿತರೆ. ಓಕೆ, ರೈಟ್. ಈಗ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ನೋಡ್ತಾ ಇದ್ವಿ, ಕರ್ನಾಟಕ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳು, ನೇಮಕಾತಿ ಇತ್ಯಾದಿಗಳ ಮೀಸಲಾತಿ ಕಾಯ್ದೆ 1990. ಇದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ, ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ. ಏನಿದೆ, ಇದು ಜಾರಿಗೆ ಬಂದಿದ್ದು ದಿನಾಂಕವನ್ನ ನೆನ್ಪಿಡಿ. ಇದು 4 ಮಾರ್ಚ್ ಅನ್ನೋದೆಲ್ಲ ನಾವು ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಈಗ ರೀಕ್ಯಾಪ್ ಮಾಡ್ತಾ ಇದ್ದೀನಿ, ರಿವಿಷನ್ ತರ. ಸೆಕ್ಷನ್ ಪ್ರಕರಣಗಳನ್ನ ನಾವು ಆಲ್ರೆಡಿ 4ನೇ ಸೆಕ್ಷನ್ಗೆ ಬಂದಿದ್ವಿ. ಎಲ್ಲಿವರೆಗೆ ಬಂದಿದ್ವಿ ನಾವು? ಸೆಕ್ಷನ್ 4A ಕಂಪ್ಲೀಟ್ ಆಗಿದೆ. ಪ್ರೀವಿಯಸ್ ಕ್ಲಾಸಲ್ಲಿ ಸೆಕ್ಷನ್ ಪ್ರಕರಣ 4A ಅನ್ನೋದು ಕಂಪ್ಲೀಟ್ ಆಗಿದೆ. 4B ನೋಡಬೇಕು. ಅದಕ್ಕಿಂತ ಮುಂಚೆ ಫಾಸ್ಟ್ ಆಗಿ ಒಂದು ಸ್ವಲ್ಪ ನೋಡ್ಬಿಡೋಣ. ಓಕೆ, ಏನಿದೆ, ಸೆಕ್ಷನ್ 1 ಯಾವಾಗಲೂ ಯಾವುದೇ ಕಾಯ್ದೆಯಲ್ಲಿರಲಿ ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಇರ್ತದೆ. ಶಾರ್ಟ್ ಟೈಟಲ್ ಏನು, ಈಗಲೇ ಹೇಳಿದ್ನಲ್ಲ, ಇದೇ ಟೈಟಲ್. ಕರ್ನಾಟಕ ಪರಿಶಿಷ್ಟ ಜಾತಿಯಿಂದ ಹಿಡಿದು ಕಾಯ್ದೆ 1990 ಇದು ಟೈಟಲ್, ಇದು ಕಾಯ್ದೆಯ ಹೆಸರು ಇದು. ಮತ್ತು ಸೆಕೆಂಡ್ ಏನಿದೆ, ಕಮೆನ್ಸ್ಮೆಂಟ್, ಆರಂಭ ಯಾವಾಗಿಂದ? ಆರಂಭ ರಾಜ್ಯ ಸರ್ಕಾರ ಅಧಿಸೂಚಿಸಿದ ದಿನಾಂಕದಿಂದ ಜಾರಿ ಆಗ್ತದೆ. ರಾಜ್ಯ ಸರ್ಕಾರ, ಗವರ್ನರ್ ಏನಾದರೂ ಮಾಡ್ತಾರ? ಇಲ್ಲ, ರಾಜ್ಯ ಸರ್ಕಾರ ಅಧಿಸೂಚಿಸಿದ ದಿನಾಂಕದಿಂದ ಜಾರಿ. ಯಾವಾಗ ಅಧಿಸೂಚಿಸಿದ ಹಾಗಾದರೆ? 1 ಜೂನ್ 1992. ಅರ್ಥ ಆಗ್ತದೆ? 2 ಪಾಯಿಂಟ್ ನೆನ್ಪಿಡಬೇಕು. ಇದು ಪೂರ್ತಿ ಹೆಸರು ಮತ್ತು ಜಾರಿಗೆ ಬಂದಿದ್ದು ಪ್ರಕರಣ 1ರಲ್ಲಿ. ಸೇಮ್ ಇದೇ ರೀತಿ 1995 ಕಾಯ್ದೆಯಲ್ಲಿ ಕೂಡ ನಾನು ಆ ಪ್ರಕರಣದ ಹೆಸರು ಮತ್ತು ಆರಂಭದ ದಿನಾಂಕ ಅದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಈ ಪೂರ್ತಿ ನಿಮಗೆ ಯಾವ ರೀತಿ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕು ಅನ್ನೋದೆಲ್ಲ ಇದರಲ್ಲೇ ಬರ್ತದೆ. ಇದರಲ್ಲೇ ಜಾಸ್ತಿ ಕ್ವಶನ್ ಕೇಳ್ತಾರೆ. ನೀವು ಅಧಿಕಾರಿಗಳಾದ್ಮೇಲಾದ್ರೂ ಇದನ್ನ ಓದಲೇಬೇಕು. ಈಗಲೇ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬಂದು ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇರ್ತದೆ. ಓಕೆ, ಸೆಕ್ಷನ್ 2 ಡೆಫಿನಿಷನ್, ವ್ಯಾಖ್ಯಾನಗಳ ಬಗ್ಗೆ ಇರುತ್ತೆ. ಇವೆಲ್ಲ ಡೀಟೇಲ್ ಆಗಿ ನಾವು ಚರ್ಚೆ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದೀವಿ. ಹೊಸದಾಗಿ ಈ ವಿಡಿಯೋ ನೋಡುವಂಥವ್ರು ಪ್ರೀವಿಯಸ್ ವಿಡಿಯೋನ ನೋಡಿ, ಅದರಲ್ಲಿ ಚರ್ಚೆ ಮಾಡಿದ್ದೀನಿ. ಇದನ್ನ ಇಲ್ಲಿ ನೀವು ನೆನ್ಪಿಡಬೇಕಾಗಿದ್ದು ಪ್ರಕರಣ 1, ಪ್ರಕರಣ 2 ವ್ಯಾಖ್ಯಾನ ಸಂಬಂಧಪಟ್ಟಂಗಿದೆ ಅಂತ ಅನ್ನುವಂಥದ್ದು. ಇಲ್ಲಿ ಪ್ರಕರಣ 3 ಅನ್ನುವಂಥದ್ದು ಅಪ್ಲಿಕೇಬಿಲಿಟಿ. ಈ ಕಾಯ್ದೆ ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಅನ್ವಯಿಸಲ್ಲ? ಅನ್ವಯಿಸಿಕೆ ಇಲ್ಲಿ ನೀವು ಇಂಪಾರ್ಟೆಂಟ್ ಕ್ವಶನ್ ಏನ್ ಕೇಳ್ತಾರೆ, ನಾಟ್ ಅಪ್ಲಿಕೇಬಲ್ ಟು, ಯಾರಿಗೆ ಅಪ್ಲೈ ಆಗಲ್ಲ ಅನ್ನೋದನ್ನ ನೀವು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಈ ಕಾಯ್ದೆ ಪ್ರಕಾರ ರಿಸರ್ವೇಶನ್ ಕೊಡ್ಬೇಕಂತಿದೆ. ಈ ರಿಸರ್ಚ್ ಪೋಸ್ಟ್ ಇರ್ತಾವಲ್ಲ, ರಿಸರ್ಚ್ ಅಂಡ್ ಟ್ರೈನಿಂಗ್, ಆ ಥರ ರಿಸರ್ಚ್ ಪೋಸ್ಟ್ಗಳು, ಈ ಸೈಂಟಿಫಿಕ್ ಇಸ್ರೋ ಆದಂಥ ಅಲ್ಲಿ ಪೋಸ್ಟ್ಗಳು, ಅಥವಾ ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡಿರ್ತಾರೆ. ಎಷ್ಟೋ ಡ್ರೈವರ್ಗಳು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರ್ತಾರೆ, ಟೀಚರ್ಸ್ಗಳು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂತಾರೆ, ಪರ್ಮನೆಂಟ್ ಇರಲ್ಲ. ಸೊ ಡೆಪ್ಯುಟೇಷನ್ ಮೇಲೆ ಅಂದರೆ ಇನ್ನೊಂದು ಇಲಾಖೆಗೆ, ಬೇರೆ ಇಲಾಖೆಗೆ ಹೋಗೋದು. ಈಗ ನೀವು ಮಾತೃ ಇಲಾಖೆ ಯಾವುದೋ ಒಂದು ಇಲಾಖೆಯಲ್ಲಿ ಇದ್ದೀರಿ, ಆ ಇಲಾಖೆ ಬಿಟ್ಟು ಒಂದು 5 ವರ್ಷದ ಡೆಪ್ಯುಟೇಷನ್ 5 ವರ್ಷ ಕೊಡ್ತಾರೆ ನಿಮಗೆ. 5 ವರ್ಷಕ್ಕೆ ನೀವು ಬೇರೆ ಕಡೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿರಲ್ಲ, ಅವಾಗ ಇವೆಲ್ಲ ಕಾನೂನು ಅಪ್ಲೈ ಆಗಲ್ಲ ಅನ್ನಂಗೆ. ಯಾರ್ಯಾರಿಗೆ ಅಪ್ಲೈ ಆಗಲ್ಲ ಸ್ನೇಹಿತರೆ? ಸೆಕ್ಷನ್ 3 ಪ್ರಕಾರ ಈ ರಿಸರ್ಚ್ ಪೋಸ್ಟ್ ಅಲ್ಲಿರುವಂಥವ್ರು, ಸೈಂಟಿಫಿಕ್ ಪೋಸ್ಟ್ ಅಲ್ಲಿರುವಂಥವ್ರು, ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡುವಂಥವ್ರು ಮತ್ತು ಡೆಪ್ಯುಟೇಷನ್ ಮೇಲೆ. ನೀವೀಗ ನಾ ಎಕ್ಸಾಂಪಲ್ ಏನಂತ ಕೊಟ್ಟಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ, ಈಗ ಯಾವುದೋ ಒಂದು ಕಾಲೇಜಿನ ಲೆಕ್ಚರ್ ಇದ್ರಿ, ಗ್ರೂಪ್ ಬಿ ಲೆಕ್ಚರ್ ಆಗ್ತೀರಿ ಅನ್ಕೊಳ್ಳಿ. ಗ್ರೂಪ್ ಬಿ ಸ್ಕೇಲ್ 43,100 ಇತ್ತಲ್ಲ, ಈಗ 69,000 ಮಾಡಿದಾರೆ ಅದನ್ನ. ಓಕೆ, 69,250 ರೂಪೀಸ್ ಅಲ್ಲಿಂದ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ. ಅದು ಇದ್ದಾಗ ನೀವು ಡೆಪ್ಯುಟೇಷನ್ ಮೇಲೆ ಬೇರೆ, ಈಗ ನೀವು ಆಲ್ರೆಡಿ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ ಬರೀತಾ ಇದಾರಲ್ಲ, ಆ ಟೀಚರ್ ಇದ್ದವರು ಕೂಡ ಡೆಪ್ಯುಟೇಷನ್ ಮೇಲೆ 5 ವರ್ಷ ಈ ಒಂದು ಹುದ್ದೆಯಲ್ಲಿ ಇರ್ಬೋದು. ಬಂದು ಈ ಥರ ಸೋಷಿಯಲ್ ವೆಲ್ಫೇರ್ ಅದಕ್ಕೆ ಹೋಗ್ಬೋದು. ಬೇರೆ ಬೇರೆ ಇಲಾಖೆ, ಸ್ಪೋರ್ಟ್ಸ್ ಇಲಾಖೆಗೆ ಹೋಗ್ಬೋದು, ಯೂತ್ ಅಫೇರ್ಸ್ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಬೇಕಾದ ಇಲಾಖೆಗೆ ಹೋಗ್ತಾರಲ್ಲ, ಅದಕ್ಕೆ ಡೆಪ್ಯುಟೇಷನ್ ಅಂತೀವಿ. ಇವನ್ IAS ಅವರು ಕೂಡ ಕರ್ನಾಟಕ ರಾಜ್ಯದ ಕ್ಯಾಡರ್ ಸೆಲೆಕ್ಟ್ ಆಗಿದ್ರು 5 ವರ್ಷ ಡೆಪ್ಯುಟೇಷನ್ ಮೇಲೆ ಕೇಂದ್ರಕ್ಕೆ ಹೋಗ್ಲೇಬೇಕು ಅವ್ರು ಕಂಪಲ್ಸರಿ. ಅಂಡ್ ಈಗ ನೀವು ಬೇರೆ ಈ ಕರ್ನಾಟಕದವರೇ ಇದ್ದೀರಿ, ಯಾವುದೋ ಒಂದು ಆಸಾಮ್ಗೆ ಸೆಲೆಕ್ಟ್ ಆಗಿದ್ದೀರಿ ಅನ್ಕೊಳ್ಳಿ, ಆಸಾಮ್ ಕ್ಯಾಡರ್ಗೆ IAS ಆಗಿದ್ದೀರಿ, ನೀವು ಡೆಪ್ಯುಟೇಷನ್ ಮೇಲೆ ಕರ್ನಾಟಕಕ್ಕೆ 5 ವರ್ಷ ಬಂದು ಹೋಗ್ಬೋದು. ಆಸಾಮ್ ಅಂದ್ರೆ ಪೂರ್ತಿ ಪರ್ಮನೆಂಟ್ ಆಸಾಮಲ್ಲೇ ಇರ್ತೀರಿ, ಬಟ್ 5 ವರ್ಷ ಕಾಲ ಡೆಪ್ಯುಟೇಷನ್ ಮೇಲೆ ಬರ್ಬೋದು. ಈ ತರ ಡೆಪ್ಯುಟೇಷನ್ ಮೇಲೆ ಬಂದಾಗ ಈ ಕಾಯ್ದೆ ಅಪ್ಲೈ ಆಗಲ್ಲ.
ಏನು ಹೇಳುತ್ತೆ? SC ST ಬ್ಯಾಕ್ವರ್ಡ್ ಕ್ಲಾಸ್ಗಳವರಿಗೆ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಈ ಥರ ಹೇಳ್ತಾ ಹೋಗುತ್ತಲ್ಲ ಇದು, ಆ ರಿಸರ್ವೇಷನ್ಗಳು ಇಲ್ಲಿ ಅಪ್ಲೈ ಆಗಲ್ಲ. ಯಾವ ನೌಕರಿಗಳಿಗೆ? ರಿಸರ್ಚ್ ಪೋಸ್ಟ್, ಸೈಂಟಿಫಿಕ್ ಪೋಸ್ಟ್, ಕಾಂಟ್ರಾಕ್ಟ್, ಡೆಪ್ಯುಟೇಷನ್ ಪೋಸ್ಟ್ಗಳಿಗೆ ಅಪ್ಲೈ ಆಗಲ್ಲ, ಯಾವುದಕ್ಕೆ ಅನ್ವಯಿಸಲ್ಲ ಅಂತ 4 ಆಪ್ಷನ್ಸ್ ಕೊಟ್ಟಾಗ ಇದು ಆನ್ಸರ್ ಮಾಡಬೇಕು. ಓಕೆ, 4ನೇದು ಏನು ನೋಡಿದ್ವಿ ಸ್ನೇಹಿತರೆ? ಸೆಕ್ಷನ್ 4 ಪ್ರಕರಣ 4 ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್. ಇಲ್ಲೇನಿದೆ? ಇಲ್ಲಿ SC ST ಬ್ಯಾಕ್ವರ್ಡ್ ಕ್ಲಾಸಿಗೆ ಕಂಪಲ್ಸರಿಯಾಗಿ ರಿಸರ್ವೇಷನ್ ಕೊಡಲೇಬೇಕು, ಯಾವುದೇ ಜಾಬ್ ಕರೆದ್ರು ನೀವು ಅಂತ ಕೊಟ್ಟಿದ್ದಾರೆ. ಬಟ್ ಯಾವುದಕ್ಕೆ ಅಪ್ಲೈ ಆಗಲ್ಲ ಇದು ರಿಸರ್ವೇಷನ್? ಪ್ರಕರಣ 3ರಲ್ಲಿ ನೋಡಿದ್ವಲ್ಲ, ಅದಕ್ಕೆ ಅಪ್ಲೈ ಆಗಲ್ಲ. ಓಕೆ, ಸೊ ಏನಾದರೂ ಅನ್ಫಿಲ್ಡ್ ವೇಕೆನ್ಸಿ ಇದ್ರೆ ಮತ್ತೆ ಅದಕ್ಕೆ ಸೆಪರೇಟ್ ಆಗಿ ಕರೆದು ಅದನ್ನು ತುಂಬಿಕೊಳ್ಳಿ ನೀವು. ಯಾರಿಗೆ? SC ST ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ, OBC ಅವರಿಗೆ. ಸೊ 4ನೇ ಪ್ರಕರಣ ಏನು ಹೇಳುತ್ತೆ? SC ST ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ರಿಸರ್ವೇಷನ್ ಇಡೋದಕ್ಕೆ ಅಪಾಯಿಂಟ್ಮೆಂಟ್ ಅಲ್ಲಿ ನೇಮಕಾತಿಯಲ್ಲಿ ರಿಸರ್ವೇಷನ್ ಬೇಕು ಅನ್ನೋದನ್ನ ಹೇಳುತ್ತೆ. ಅರ್ಥ ಆಗ್ತಿದೆ ಇದು? 4A ಏನು ನೋಡಿದ್ವಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ? ಇಲ್ಲಿ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಜಾತಿ ಅಂಡ್ ಆದಾಯ ಪ್ರಮಾಣ ಪತ್ರ. ಯಾರು ಕೊಡ್ತಾರೆ ಅಂತ ಕೇಳ್ತಾರೆ? ತಹಶೀಲ್ದಾರ್ ಅವರು ಕೊಡ್ತಾರೆ. ಫಸ್ಟ್ ನೀವು ತಲಾಟಿ ಅಂತ ಆಪ್ಷನ್ ಇದ್ರೆ ಆ ತಲಾಟಿ ಹೇಳೋಂಗಿಲ್ಲ. ತಲಾಟಿಗೆ ಫಸ್ಟ್ ನೀವೆಲ್ಲ ಡಾಕ್ಯುಮೆಂಟ್ ಕೊಟ್ಟಿರ್ತೀರಿ, ಬಟ್ ಅದಾದ್ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೋಗುತ್ತೆ, ನಂತರದಲ್ಲಿ ತಹಶೀಲ್ದಾರ್ಗೆ ಬರುತ್ತೆ. ಫೈನಲ್ ಸೈನ್ ಆಗೋದು, ಡಿಜಿಟಲ್ ಸೈನ್ ಆಗೋದು ತಹಶೀಲ್ದಾರ್ ಅವ್ರದ್ದು. ಎಷ್ಟು ವರ್ಷ ವ್ಯಾಲಿಡ್ ಇರ್ತದೆ? 5 ವರ್ಷ ವ್ಯಾಲಿಡ್ ಇರ್ತದೆ. ಜಾತಿ ಮತ್ತು ಆದಾಯ. SC ಮತ್ತು ST ಅಂಡ್ ಪ್ರವರ್ಗ 1 ಈ 3 ಜಾತಿಗಳಿಗೆ ಎಷ್ಟು ವರ್ಷ ವ್ಯಾಲಿಡ್ ಇರ್ತದೆ? ಲೈಫ್ ಲಾಂಗ್. ಒಂದ್ಸಲ ಕೊಟ್ಬಿಟ್ರೆ ಲೈಫ್ ಲಾಂಗ್, ಅಥವಾ ರದ್ದುಪಡಿಸುವವರೆಗೆ. ಏನಾದರೂ ಮೋಸದಾಟದಿಂದ ಏನಾದರೂ ಈ ಕ್ಯಾಟಗರಿಯನ್ನು ನೀವು ತಗೊಂಡಿದ್ರೆ ಅದು ರದ್ದಾಗುವವರೆಗೂ, ಅಥವಾ ಲೈಫ್ ಲಾಂಗ್, ಯಾವುದು ಮೊದಲಾಗತ್ತಾ ಅಲ್ಲಿವರೆಗೂ. ಓಕೆ, ಇದು ಅರ್ಥ ಆಗ್ತಿದೆಯಾ? ಸೊ ಇದು ಕ್ಲಿಯರ್ ಆಗ್ತಾ ಇದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ರೈಟ್, ವೆರಿ ಸಿಂಪಲ್ ಇದೆ. ಹಾಗಂತ ನೀವು ಏನೇನು ಕಾಸ್ಟ್ ಸರ್ಟಿಫಿಕೇಟ್ ತಗೊಳಕ್ಕೆ ನೀವು ಏನು ಮಾಹಿತಿ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಕಾಸ್ಟ್ ಅಂಡ್ ಇನ್ಕಮ್, ಆ ಬರ್ಡನ್ ಲೈಸ್ ಆನ್ ದ ಕ್ಯಾಂಡಿಡೇಟ್. ಅಂದ್ರೆ ನೀವು ಅದೇ ಜಾತಿಯವರು ಅಂತ ಪ್ರೂವ್ ಮಾಡೋದು ನಿಮ್ಮ ಹೊರೆ. ಯಾಕಂದ್ರೆ ನಾವು ಸಾಕಷ್ಟು ಜನ ಸ್ಟೂಡೆಂಟ್ ಏನು ಕೇಳಿದೀವಿ ಅಂದ್ರೆ, ತಹಶೀಲ್ದಾರ್ ಯಾಕೆ ಕೊಡ್ಬೇಕು ನನ್ನ ಸರ್ಟಿಫಿಕೇಟ್? ಕೊಟ್ಟಾರಲ್ಲ, ಮುಗಿದು ಅವ್ರ ಸಮಸ್ಯೆ ಅಲ್ಲ, ಕಾಯ್ದೆಯಲ್ಲಿ ಕೊಟ್ಟಿದ್ದು ಇದು ಅಭ್ಯರ್ಥಿಯ ಸಮಸ್ಯೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅಭ್ಯರ್ಥಿ ರಾಂಗ್ ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೆ ತಹಶೀಲ್ದಾರ್ ತಪ್ಪು ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗುತ್ತೆ, ಬಟ್ ನಿಮ್ಮನ್ನ ಫ್ರೀ ಆಗಿ ಬಿಡಲ್ಲ. ಅವ್ರು ಕೊಟ್ಟಿರೋ ಅವ್ರ ತಪ್ಪು ಅಷ್ಟೇ ಅಲ್ಲ, ನಿಮ್ಮ ತಪ್ಪು ಕೂಡ ಇದೆ ಇದರಲ್ಲಿ. ಓಕೆ, ಸೊ ಅದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ. ಓಕೆ, ತಪ್ಪಾಗಿ ಬಂದವ್ರಿಗೆ ಅಷ್ಟೇ ಇದು. ನಿಜವಾಗಿ ನಿಮ್ಮ ಜಾತಿ ಅದೇ ಇತ್ತು ಅಂದ್ರೆ, ಆ ರಿಸರ್ವೇಷನ್ ತೊಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ತಪ್ಪಾಗಿ ಎಂಟ್ರಿ ಕೊಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಕ್ರಿಮಿನಲ್ ಕೇಸನ್ನು ಹಾಕ್ಬೋದು. ಯಾವ ರೀತಿ ಕೇಸು, ಎಷ್ಟು ಪನಿಷ್ಮೆಂಟ್ ಅಂತ ಮುಂದೆ ನೋಡೋಣ. ಸೆಕ್ಷನ್ 4B ಏನ್ ಹೇಳುತ್ತೆ? ಅಪೀಲ್ ಅಗೇನ್ಸ್ಟ್ ಆರ್ಡರ್ ಅಂಡರ್ ಸೆಕ್ಷನ್ 4A. ತಹಶೀಲ್ದಾರ್ ಅವರು ಅಕಸ್ಮಾತ್ ನಿಮಗೆ ಸರ್ಟಿಫಿಕೇಟ್ ಕೊಡಲ್ಲಪ್ಪ, ಇಲ್ಲ ನಿಂದು ಜಾತಿ ಸುಳ್ಳು ಹೇಳಿದೆಯಾ, ಅಥವಾ ನಿನ್ನ ಇನ್ಕಮ್ ಜಾಸ್ತಿ ಇದೆ ಅಂತ ಅವ್ರು ರಿಜೆಕ್ಟ್ ಮಾಡಿಬಿಟ್ರಂದ್ರೆ, ನೀವು ಮನೆಗೆ ಹೋಗ್ಬಿಟ್ಟು ಆರಾಮ ಇದ್ಬಿಡೋದ? ಇಲ್ಲ, ನೀವು ಮತ್ತೆ ಅಪೀಲ್ಗೆ ಹೋಗ್ಬೋದು. ಅದನ್ನ ಯಾರಿಗೆ ಹೋಗ್ತೀರಿ ಅಪೀಲಿಗೆ? ಹೈಕೋರ್ಟ್ಗೆ ಹೋಗ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಅಪೀಲ್ ಯಾರಿಗೆ ಹೋಗ್ಬೇಕಂತ ಎಕ್ಸಾಮಲ್ಲಿ ಕೇಳ್ತಾರೆ ಕ್ವಶನ್, ಪಕ್ಕಾ ಕ್ವಶನ್ ಇದು. ಯಾರಿಗೆ? ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಮತ್ತೆ ಅಲ್ಲಿ ಹೋಗಿರಿ. ACCT ಅದು ಬೇರೆ, ಕಮರ್ಷಿಯಲ್ ಟ್ಯಾಕ್ಸ್ ವಾಣಿಜ್ಯ ಇಲಾಖೆದು. ಇದು ರೆವಿನ್ಯೂ ಕಂದಾಯ ಇಲಾಖೆಗೆ ಹೋಗ್ಬೇಕು. ಇದು ಹೈಯೆಸ್ಟ್ ಪೊಸಿಷನ್ ಇದು ನಮ್ಮ KS ಅಲ್ಲಿ. ಯಾಕೆ? ಈ ಗ್ರೂಪ್ A ಪೋಸ್ಟು, ACCT ಗ್ರೂಪ್ A ಇದೆ, DYSP ಗ್ರೂಪ್ A, ಬ್ಯಾಕ್ವರ್ಡ್ ಕ್ಲಾಸ್, ಡಿಸ್ಟಿಕ್ ಆಫೀಸರ್, ಸೋಷಿಯಲ್ ವೆಲ್ಫೇರ್ ಡಿಸ್ಟಿಕ್, ಇವೆಲ್ಲ ಗ್ರೂಪ್ A ಇದ್ರೂ ಕೂಡ ಅಸಿಸ್ಟೆಂಟ್ ಕಮಿಷನರ್ಗೆ ಒಂದು 4,000 ಬೇಸಿಕ್ ಜಾಸ್ತಿ ಇಟ್ಟಿರ್ತಾರೆ. ಎಷ್ಟು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನಿಮ್ಗೆ ಹೇಳ್ತೀನಿ. ಅದನ್ನ ಈ ಕ್ಲಾಸಿಫಿಕೇಶನ್ KS ಸಂಬಂಧಪಟ್ಟಂಗೆ ನಾ ಕ್ಲಾಸ್ ಮಾಡುವಾಗ ಯಾವ ಜಾಬ್ ಹೇಗಿದೆ, ನೀವು ನಿಮ್ಮ ಒಂದು ನೇಚರ್ ಹೇಗಿದ್ರೆ ಯಾವ ಜಾಬ್ ನಿಮ್ಗೆ ಸೂಟ್ ಆಗ್ತದೆ, ಮುಂದೆ ಪ್ರಮೋಷನ್ ಆಪರ್ಚುನಿಟಿ ಹೇಗೆ, ಅಲ್ಲಿ ನಿಮ್ಮ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿರ್ತದೆ ಅವೆಲ್ಲ ಹೇಳ್ತೀನಿ. ಯಾವ ರೀತಿ ಆಯ್ಕೆ ಮಾಡಬೇಕು, ಯಾವಾಗ ಪ್ರಿಲಿಮ್ಸ್ ಪಾಸ್ ಆಗ್ರಿ. ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆದಾಗ ಮೇನ್ಸ್ ಹಾಕ್ಬೇಕಾದಾಗ ಅವಾಗ ನೀವು ಯಾವುದನ್ನ ಅಂತ ನಿಮ್ಮ ಪ್ರೆಫರೆನ್ಸ್ ಅನ್ನ ಕೊಡಬೇಕು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ನೀವು ಎಂಥವ್ರು ಇದ್ರಿ, ಆ ಥರ ಎಂಥವ್ರು ಇದ್ದವ್ರಿಗೆ ನಿಮ್ಗೆ ಯಾವ ಪೋಸ್ಟ್ಗಳು ಅನುಕೂಲ ಆಗುತ್ತೆ, ಹುಡುಗಿರಿಗೆ ಹೇಗೆ, ಹುಡುಗರಿಗೆ ಹೇಗೆ, ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಇದ್ರ ಬೇಸಿಕ್ ಅಮೌಂಟ್ ಎಷ್ಟು, ನಿಮ್ಮ ಸ್ಯಾಲ್ರಿ ಎಷ್ಟು, ಎಲ್ಲವನ್ನು ಹೇಳ್ತೀನಿ. ಓಕೆ, ಸೊ ಆ್ಯಂಡ್ ಇದು ಆ್ಯಪಲ್ಲಿ ಕೂಡ ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಆ ಆ್ಯಪಲ್ಲಿ KS ಮೇನ್ಸ್ಗೋಸ್ಕರ ನಾ ವೆರಿ ಸೂನ್ ನೆಕ್ಸ್ಟ್ ವೀಕ್ ಅಂತಾನೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಯಾಕಂದರೆ KS ನವಂಬರ್ ಡಿಸೆಂಬರು ಅಂತಿದ್ದಾರೆ. ಆ್ಯಂಡ್ ಈ ಗ್ರೂಪ್ P ಗ್ರೂಪ್ C ಪೋಸ್ಟ್ಗಳು ಆಲ್ರೆಡಿ ಎಕ್ಸಾಮ್ ಫಿಕ್ಸ್ ಆಗಿವಲ್ಲ, ಅವು ಮುಂದೂಡುವಂಥ ಸಾಧ್ಯತೆ ಕೂಡ ಇರ್ತದೆ. ಯಾಕಂದರೆ ಇದನ್ನು ರೂಲ್ಸ್ ಚೇಂಜ್ ಮಾಡಿದಾರಲ್ಲ, ಆ ರೂಲ್ಸ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಅವು ಮುಂದೂಡಿದ್ವು ಅಂದರೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟು ಆ ಗ್ಯಾಪಲ್ಲೇ ಇಟ್ಟುಬಿಡ್ತಾರೆ. ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಕೂಡ ನಡೆಯುವಂಥ ಸಾಧ್ಯತೆ ಜಾಸ್ತಿ ಇದೆ, ಅಕಸ್ಮಾತ್ ಈ ಎಕ್ಸಾಮ್ಗಳು ಪೋಸ್ಟ್ಪೋನ್ ಆದರೆ. ಅವಾಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಾನು, ಅದು ಮಾಹಿತಿ ಇರಲಿ. ಆ್ಯಪಲ್ಲಿ ಎಲ್ಲ ಜನರಲ್ ಸ್ಟಡೀಸ್ ಪೇಪರ್ 1, 2, 3, 4 ಆ್ಯಂಡ್ SI 5 ಪೇಪರ್ದು ಕಂಪ್ಲೀಟಾಗಿ ಪ್ರತಿಯೊಂದು ಒಂದು ಟಾಪಿಕ್ ಬಿಡಲಂಗೂ ಕಂಪ್ಲೀಟಾಗಿ ಮಾಡ್ತಾ ಹೋಗ್ತೀನಿ ನಾನು. ಆ್ಯಪನ್ನು ನೋಡಿ, ಸಂಗಟಿ ಸರ್ ಅಕಾಡೆಮಿ ಆ್ಯಪ್ ಅನ್ನುವಂಥದ್ದು.
ಆ್ಯಂಡ್ ಪ್ರಿಲಿಮ್ಸ್ಗೋಸ್ಕರ ಏನಿರ್ತದೆ ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕನಾಮಿ, ಈ ಥರ ಕರ್ನಾಟಕ ಎಕನಾಮಿಕ್ ಸರ್ವೆ, ಇಂಡಿಯಾ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಇಂಡಿಯಾ ಬಜೆಟ್, ಇಷ್ಟು ಪ್ರಿಲಿಮ್ಸ್ಗೋಸ್ಕರ ಇಷ್ಟ ಆಗ್ತದೆ. ಆ್ಯಂಡ್ ಕೆಲವೊಂದು ಪಾಯಿಂಟ್ ಕರೆಂಟ್ ಅಫೇರ್ಸ್ಗೋಸ್ಕರ ಆ ಥರ ಹೇಳ್ತೀನಿ. ಇಲ್ಲಿ ಯೂಟ್ಯೂಬಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಮಾಹಿತಿಯನ್ನು ಅಷ್ಟೇ ಹೇಳ್ತೀನಿ ನಾನು, ಯಾಕಂದ್ರೆ ಜಾಸ್ತಿ ಪೂರ್ತಿ ಇಲ್ಲೇ ಯೂಟ್ಯೂಬಲ್ಲೇ ಹೋಗಿ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ ಹೆಂಗಿದ್ರೆ ಅಂದ್ರೆ ಒಂಥರ ಬೇಜಾರು ಅನಿಸ್ಬಿಡ್ತದೆ, ಏನಪ್ಪ ಇವರು ಎಲ್ಲ ಪ್ರತಿಯೊಂದು ಫ್ರೀ ಎಕ್ಸ್ಪೆಕ್ಟ್ ಮಾಡ್ತಾರೆ, ಉಳಿಕೆದ್ದು ಎಲ್ಲೆಲ್ಲೋ ಖರ್ಚು ಮಾಡಿ ಅನ್ನೆಸೆಸರಿ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಫ್ರೀಯಾಗಿ ಎಲ್ಲ ಕ್ವಾಲಿಟಿ ಇದ್ರು ಚೆನ್ನಾಗಿದ್ರು ಮತ್ತೆ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಅತಿ ದಡ್ಡತನ. ಅದು ಬೇರೆ ಕಡೆ ಬೇಕಾದ್ರೆ ನೀವು ಇದು ಸರಿ ಅನಿಸ್ಲಿಲ್ಲ ಅಂದ್ರೆ ಬೇರೆ ಕಡೆ ನೋಡಿ ಹೋಗೋದಲ್ಲ, ಅವಾಗ ಒಂಥರ ಮೂಡ್ ಆಫ್ ಆಗ್ಬಿಡುತ್ತೆ. ಏನು ಈ ಥರ ವಿಚಾರ ಮಾಡ್ತಾರೆ ಇವರೆಲ್ಲ, ಅಂದ್ರೆ ನಮ್ಮ ಬಗ್ಗೆ ಏನು ವಿಚಾರ ಇಲ್ಲ, ಬರೀ ಅವ್ರ ಸ್ವಾರ್ಥ ಇರ್ತದೆ. ಆ್ಯಕ್ಚುಲಿ ಅವ್ರಿಗೆ ಏನು ಅನ್ಸಿರ್ತದೆ ನಾವು ಸ್ವಾರ್ಥಿ ಅಂತ. ಆ್ಯಕ್ಚುಲಿ ಇಷ್ಟು ಕಷ್ಟಪಟ್ಟು ನಾವು ಹೇಳ್ತಾ ಇರ್ಬೇಕಾದ್ರೆ ನೀವು ಫ್ರೀಯಾಗಿ ಕೇಳ್ಬೇಕಂದಾಗ ಅದು ನಿಮ್ಮ ಸ್ವಾರ್ಥತನ ಅಲ್ವಾ? ನಮ್ದು ಹೇಗಾಗುತ್ತದೆ ಅದು? ಇದಕ್ಕೆ ತುಂಬ ಮಟೀರಿಯಲ್ ಅದನ್ನು ಹುಡುಕ್ಬೇಕು, ಕರೆಕ್ಟಾಗಿ ಬರ್ಕೋಬೇಕು, ಬೇರೆ ಬೇರೆ ಕಡೆ ಸೋರ್ಸ್ ಹುಡ್ಬೇಕಂದ್ರೆ ತುಂಬ ಕಷ್ಟಪಡ್ಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ನಮ್ಮ ಡ್ರೀಮ್ ಇರ್ತದಲ್ಲ, ಈ ಥರ ಆ್ಯಪ್ಗಳನ್ನು ಡೆವಲಪ್ ಮಾಡಬೇಕು, ನಮ್ಮದು ಒಂದು ಬ್ರ್ಯಾಂಡ್ ಆಗಲಿ, ಕ್ವಾಲಿಟಿ ಇದ್ದರೆ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ. ಇದ್ದಾಗಲೂ ಕೂಡ ಕ್ವಾಲಿಟಿ ಇದ್ದಾಗಲೂ ಈ ಥರ ಅನ್ನೆಸೆಸರಿ ಮಾತಾಡೋದು ಸರಿಯಲ್ಲ. ಓಕೆ, ಸೊ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳ್ತಾರೆ ನಿಮಗೆ, ಅಪೀಲನ್ನು ಯಾರಿಗೆ ಹೋಗ್ತೀರಿ? ಸೆಕ್ಷನ್ 4A ಇದ್ದಂಥ ಅಪೀಲ್ಗೆ ಅವ್ರು ರಿಜೆಕ್ಟ್ ಮಾಡಿದರೆ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗ್ತೀರಿ. ಅವ್ರು ಏನು ಮಾಡ್ತಾರೆ, ಅದನ್ನು ಡಿಸ್ಮಿಸ್ ಆದರೂ ಮಾಡ್ಬೋದು. ಹೌದು, ತಹಶೀಲ್ದಾರ್ ಮಾಡಿದ್ದು ಕರೆಕ್ಟ್ ಇದೆ, ನೀವು ಸುಳ್ಳು ಮಾಡಿದ್ದು ಕೊಟ್ಟಿಯ ನಡೆಯತ್ತಗಂತೆ ಕಳಿಸ್ಬೋದು ನಿನ್ನ. ಅಥವಾ ತಹಶೀಲ್ದಾರ್ ಹೇಳ್ಬೋದು, ಎಲ್ರಿ ನಾಕ್ಸ್ ನೀವು ರಿಜೆಕ್ಟ್ ಮಾಡಿದಿರಾ, ಕರೆಕ್ಟ್ ಇದೆ ಹುಡುಗ ಅಥವಾ ಹುಡುಗಿದು, ಅವ್ರು ಹೇಳಿದ ಮಾಹಿತಿ ಕರೆಕ್ಟ್ ಇದೆ, ನೀವು ಅರ್ಥ ಮಾಡ್ಕೊಂಡಿಲ್ಲ, ತಗೊಳ್ಳಿ ಇದನ್ನು ಮಾಡಿಕೊಡಿ ಅವರಿಗೆ ಅಂತ ಡೈರೆಕ್ಷನ್ ಕೂಡ ಕೊಡ್ಬೋದು. ಅಸಿಸ್ಟೆಂಟ್ ಕಮಿಷನರ್ಗೆ ಏನು ಅವಕಾಶ? 2 ಅವಕಾಶಗಳಿದೆ. ಒಂದು, ಅವ ಕೊಟ್ಟಿದ್ದ ಅಭ್ಯರ್ಥಿದು ಸರಿ ಇಲ್ಲ ಅಂತ ಮತ್ತೆ ರಿಜೆಕ್ಟ್ ಮಾಡ್ಬೋದು, ಅಥವಾ ತಹಶೀಲ್ದಾರಿಗೆ ನಿರ್ದೇಶನ ಕೊಡ್ಬೋದು. ನೋಡಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತಗೊಂಡು AC ರೆವಿನ್ಯೂ ಆಗಿಬಿಟ್ರೆ 20 ವರ್ಷ ನಿಮ್ಮ ಜೀವನದಲ್ಲಿ ಮುಂದೆ ಹೋದಂಗೆ. ಯಾಕಂದ್ರೆ ಈಗ ತಹಶೀಲ್ದಾರ್ ಆದರೆ ಮಿನಿಮಮ್ 20 ವರ್ಷ ಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಂದ್ರೆ. ಮೊದಲಿತ್ತದ ಹಳೆ ಕಾಲದಲ್ಲಿ 2014ನೇ ಬ್ಯಾಚ್ ಅವರು 5 ವರ್ಷಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಬಟ್ ಈಗ ಹಾಗಿಲ್ಲ, ಯಾಕಂದ್ರೆ ಅಲ್ಲಿ ಪೋಸ್ಟ್ ಫಿಲ್ ಆಗಿಬಿಟ್ಟಿದಾವು. ಅದಕ್ಕೆ ಮೇನ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಅರ್ಧಂಬರ್ಧ ಓದಿ ಮತ್ತೆ ಫೇಲ್ ಆಗೋದಾದ್ರೆ ಓದೋದು ಯಾಕೆ ಬೇಕು? ಓದೋದಿದ್ರೆ ನೀಟಾಗಿ ತಿಳ್ಕೊಬೇಕು. ಇಲ್ಲ ಬಿಟ್ಟು ಆರಾಮಾಗಿ ಯಾವ್ದು ಇರ್ತದೆ ಆ ಎಕ್ಸಾಮ್, ಅದನ್ನ ಸಣ್ಣ ಪುಟ್ಟ ಅದನ್ನ ಎಕ್ಸಾಮ್ ಬರೀಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಆದ್ರೂ ಮಾಡ್ಬೇಕು. ಇಲ್ಲಿ ಮತ್ತೆ ಇದೇ ಫೀಲ್ಡಲ್ಲಿ ಇರೋದು, ಕರೆಕ್ಟಾಗಿ ಓದೋಂಗೇನೇ ಇಲ್ಲ, ಮತ್ತು ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡೋದು, ಯೂಟ್ಯೂಬಲ್ಲಿ ಅದು ಇದು ತುಂಬ ಕ್ಲಾಸ್ಗಳನ್ನು ನೋಡೋದು, ಅಲ್ಲಿ ಅರ್ಥ ಆಗಿಲ್ಲ ಅಂತ ಮತ್ತೆ ಅವ್ರನ್ನ ಬೇಯೋದು. ಪಾಪ ಏನೋ ಹೇಳಿರ್ತಾರೆ ಅವ್ರು, ಅರ್ಥ ಆಗಿದ್ರೆ ಇಷ್ಟ ಆಗಿದ್ರೆ ನೋಡ್ಬೇಕು, ಇಲ್ಲಾಂದ್ರೆ ಬೇಡ ಅಂದ್ರೆ ಬಿಡ್ಬೇಕು ಅಲ್ವಾ? ಮತ್ತೆ ಕಂಪ್ಲೇಂಟ್ ಮಾಡೋದು. ಅವ್ರು ಏನೋ ಹೇಳ್ತಿರ್ತಾರೆ, ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಬೇಕು, ಇಲ್ಲಾಂದ್ರೆ ಬೇಡ ಅಂದ್ಬಿಟ್ಟು ಮತ್ತೆ ಬೇರೆ ನೋಡ್ತಾರೆ, ನೀವು ಸ್ವಂತ ಸ್ಟಡಿ ಏನಾದರೂ ಮಾಡಬೇಕು. ಬಟ್ KSಗಾದ್ರೆ ಮಾತ್ರ ಕ್ಲಿಯರ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಪಕ್ಕಾ ಈಸಿ ಇದೆ. ಎಲ್ಲಿ ಫೇಲ್ ಆಗೋದಂದ್ರೆ ಕರೆಕ್ಟಾಗಿ ಫಸ್ಟ್ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ಬರವಣಿಗೆ ಪ್ರಾಕ್ಟೀಸ್. ಬರವಣಿಗೆ ಹೇಗಾಗ್ತದೆ, ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ಎಲ್ಲಿಂದ ಬರ್ತದೆ? ಮೇಲೆ ನಿಮ್ಮ ಮನೆ ಮೇಲೆ ಟೆರೆಸ್ ಮೇಲ್ಗಡೆ ಟ್ಯಾಂಕ್ ಇಟ್ಟರೆ ಅಲ್ಲಿ ನೀರಿದ್ರೆ ತಾನೇ ಕೆಳಗಡೆ ನಲ್ಲಿಯಲ್ಲಿ ಇದು ಬರೋದು. ಇಲ್ಲಿ ಹಂಗೆ ಆ ಟ್ಯಾಂಕಲ್ಲಿ ನೀರೇ ಇಲ್ಲ, ಹಂಗೆ ಸುಮ್ಮನೆ ನಲ್ಲಿ ಆನ್ ಮಾಡಿಬಿಟ್ಟು ನಾ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಬರೀಕೆ ಹೋದ್ರೆ ಏನಾಗ್ತದೆ? ಏನೂ ಇರಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಪಕ್ಕಾ KS ಸಾಧ್ಯತೆ ಇದೆ. ಎಸ್ಪೆಷಲಿ ಕೆಟಗರಿ ಯಾರ್ಯಾರ್ದಿದೆ ಅವ್ರು ಮಾತ್ರ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಒಳ್ಳೆ ರಿಸರ್ವೇಷನ್ ಇದೆ, ಇದನ್ನ ಯೂಸ್ ಮಾಡಿ. ಆ ರಿಸರ್ವೇಷನ್ ಬಗ್ಗೆನೇ ಮಾತಾಡ್ತೀವಿ ನಾವು. ಓಕೆ, ಎಷ್ಟು ದಿನದ ಒಳಗೆ ಹೋಗ್ಬೇಕು ಅನ್ನೋದಿರುತ್ತೆ, ವಿದಿನ್ 30 ಡೇಸ್. ಇದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. 30 ಡೇಸ್ ಅಸಿಸ್ಟೆಂಟ್ ರೆವಿನ್ಯೂ, ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ, ಸಹಾಯಕ ಆಯುಕ್ತರು ಕಂದಾಯ ಇಲಾಖೆ. ತುಂಬ ಪವರ್ಫುಲ್, ಮೋಸ್ಟ್ ಇಂಪಾರ್ಟೆಂಟ್, ಫಸ್ಟ್ ಟಾಪರ್ಲಿರೋದು ಇದೇ ಪೋಸ್ಟ್. ಎಲ್ಲರೂ ಇದೇ ಪೋಸ್ಟನ್ನು ಇಷ್ಟಪಡ್ತಾರೆ. ಈ ಸಲ ಜಾಸ್ತಿ ಜನ ಬರಿತಾ ಇರೋದು ಈ ಪೋಸ್ಟ್ಗೋಸ್ಕರನೇ. ಹೋದ ಬರೀ 1 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. ಎಷ್ಟು ಹಾಕಿದ್ರು? ಐ ಥಿಂಕ್ 90,000 ಹಂಗೇನೋ, 1 ಲಕ್ಷ ಏನೋ ಹಾಕಿದ್ರು. ಈ ಸಲ 2,10,000 ಇದ್ದಾರೆ. ಯಾಕೆ? ಈ 1 ಲಕ್ಷ ಎಕ್ಸ್ಟ್ರಾ ಬಂದಿರೋದೇ ಈ ಒಂದು ಪೋಸ್ಟಿನ ಆಸೆಗೋಸ್ಕರ. ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ನೀವು ಅದ್ರ ತಕ್ಕಂಗೆ ಓದ್ಬೇಕಾ? ಇಲ್ಲಾಂದ್ರೆ ಏನು ಮಾಡ್ತೀರಿ, ಜೆರಾಕ್ಸ್ ಶಾಪಿಗೆ ಹೋಗೋದು, ಅಲ್ಲಿ ಒಂದು 5,000 ರೂಪಾಯಿ ಕೊಟ್ಟು ಯಾವುದೋ ಮೆಟೀರಿಯಲ್ ಕೊಟ್ಟಿರ್ತಾರೆ, ಅದನ್ನ ತೊಗೊಂಬಂದ್ಬಿಡು. ಅಲ್ಲೆಲ್ಲ ವಿಚಾರ ಮಾಡಲ್ಲ ದುಡ್ಡಿಗೆ. ಜೆರಾಕ್ಸ್ ಶಾಪನ್ನು ಉದ್ಧಾರ ಮಾಡ್ತಾನೆ ಇರ್ತೀರಿ, ಯಾಕಂದ್ರೆ ಅವ್ರದ್ದೇನಿರ್ತದೆ, ಯಾವುದೋ ಒಂದು ಕೋಚಿಂಗ್ ತಂದು ಮಾರಾಟ ಮಾಡಿದ್ರೆ ಅವರು ಆರಾಮಾಗಿರ್ತಾರೆ. ಬಟ್ ಇಲ್ಲಿ ಪಾಪ ಕಷ್ಟಪಡುವಂಥ ಟೀಚರ್ಸ್ಗೆ ಇಲ್ಲಿ ಎಲ್ಲ ವ್ಯಾಲ್ಯೂಯೇಷನ್, ಕ್ಯಾಲ್ಕುಲೇಟರ್, ಸರ್ ನೀವು ಸ್ವಾರ್ಥ ಆದ್ರಿ, ಹಂಗೆ ಹಿಂಗೆ ಕತೆ ಹೇಳಿದಾಗ ಬಂದರೆ ಏನು ಇಂಥವ್ರೆಲ್ಲ ಸ್ಟೂಡೆಂಟ್ಗಳಿದ್ದಾರೆ, ಇವರಿಗೆಲ್ಲ ಏನು ಹೇಳೋದು ಅಂತ ಆ ಥರ ಅನಿಸ್ಬಿಡ್ತದೆ ಅಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಕಾನ್ಸೆಪ್ಟನ್ನು. ಯಾಕಂದ್ರೆ ಅಧಿಕಾರಿಗಳಾಗೋರಿದ್ರಿ, ಅನ್ನೆಸೆಸರಿಯಾಗಿ ಯಾರ ಮೇಲೂ ಆ ಥರ ಬ್ಲೇಮ್ ಮಾಡಬಾರ್ದು ಸ್ನೇಹಿತರೆ. ಓಕೆ, ರೈಟ್. ಇಲ್ಲಿ ಸೆಕ್ಷನ್ 4C 4B ಆಯ್ತಲ್ಲ. 4Aದಲ್ಲಿ ತಹಶೀಲ್ದಾರ್ ಅವರು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದು ಸಾಬೀತುಪಡಿಸುವಂಥ ಅವನ ಜಾತಿ ಅದೇ ಅಂತ ಸಾಬೀತುಪಡಿಸುವಂಥ ಅಭ್ಯರ್ಥಿಯ ಮೇಲಿರ್ತದೆ. 4Bಯಲ್ಲಿ ಅಪೀಲ್ಗೆ ಹೋಗ್ಬೋದು. ಅಕಸ್ಮಾತ್ ತಹಶೀಲ್ದಾರ್ ಕೊಟ್ಟಂತ ನಿಮ್ಮದು ಸರ್ಟಿಫಿಕೇಟ್ ಸರಿ ಅನಿಸಲಿಲ್ಲ ಅಂದರೆ, ರಿಜೆಕ್ಟ್ ಮಾಡಿದರೆ 30 ದಿನಗಳಾಗಿ ಹೋಗ್ಬೇಕು. ನೀವು ಆಮೇಲೆ ಆರಾಮಾಗಿ 2 ತಿಂಗಳು ಬಿಟ್ಟು ಹೋಗ್ಕೇನಂತ ಅಂದ್ರಲ್ಲ, ಈಗ ಎಕ್ಸಾಮ್ ಇದೆ ನಂದು ಆಮೇಲೆ ಹೋಗ್ಕೇನ ಅಂತ ಹಂಗಿಲ್ಲ, ಇಲ್ಲ ಹೋಗಬೇಕು. ಅದಾದಮೇಲೆ ವೆರಿಫಿಕೇಶನ್ ಆಫ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ 4C, ಸೆಕ್ಷನ್ 4C ಪ್ರಕರಣ 4C. ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡ್ತಾರೆ. ಎಲ್ಲಿ? 4Cಯಲ್ಲಿ.
ಏನ್ ಹೇಳುತ್ತೆ ಅದು? ಸ್ಟೇಟ್ ಶಾಲ್, ಸ್ಟೇಟ್ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ, ಕಂಪಲ್ಸರಿ ಒನ್ ಆರ್ ಮೋರ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವೆರಿಫಿಕೇಶನ್ ಕಮಿಟಿಗಳನ್ನ, ಪರಿಶೀಲನಾ ಸಮಿತಿಗಳನ್ನ ಪ್ರತಿಯೊಂದು ಡಿಸ್ಟಿಕ್ಕಿಗೆ ಮಾಡಬೇಕು. ಇದು ಬರ್ಕೊಳ್ಳಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್, ನೀಟಾಗಿ ನೆನ್ಪಿಡ್ಬೇಕು. 4C ಏನ್ ಹೇಳುತ್ತೆ? ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ, ತಾಲೂಕು ವಾಯ್ಸ್ ಅಂತ ಕೊಟ್ರೆ ಕರೆಕ್ಟಾಗಿ ಹೇಳಿಕೆ, ಅಲ್ಲಿ ಚೇಂಜ್ ಮಾಡ್ತಾರೆ. ತಾಲೂಕಿಗೆ ಒಂದು ಪರಿಶೀಲನಾ ಸಮಿತಿನೋ, ತಾಲೂಕಿಗೆ ಹೇಳಿಲ್ಲ ಅವರು, ಡಿಸ್ಟಿಕ್ಕಿಗೆ ಇರ್ತದೆ. ಎಷ್ಟಿರಬೇಕು? ಮಿನಿಮಮ್ 1 ಅಥವಾ ಅದಕ್ಕಿಂತ ಹೆಚ್ಚು, 1 ಅಥವಾ ಅದಕ್ಕಿಂತ ಹೆಚ್ಚು. ಮಿನಿಮಮ್ 2 ಇರಬೇಕು ಅಂತ ಕೊಟ್ರೆ ಕರೆಕ್ಟಾ ಈ ಹೇಳಿಕೆ? ನೋ, ಅದು ರಾಂಗ್. 1 ಇದ್ರೆ ಸಾಕು, ಅಥವಾ ಅದಕ್ಕಿಂತ ಹೆಚ್ಚಿರಬಹುದು ಅಂತ ಹೇಳಿದ್ದಾರೆ. ಫಸ್ಟ್ 1 ಮಾಡ್ರಿ, ಆಮೇಲೆ ಮುಂದೆ ನೋಡೋಣ ಅಂತ. ಈ ವೆರಿಫಿಕೇಶನ್ ಆಫ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಇವ್ರು ಕೊಟ್ಟಂತ ಕಾಸ್ಟ್ ಸರಿ ಇದೆಯಾ ಅಂತ. ಇವ್ರು ಕೊಟ್ಟ ತಕ್ಷಣ ಫೈನಲ್ ಅಲ್ಲ, ಇವ್ರು ಕೊಟ್ಟು ಬಟ್ಲೆ ಫೈನಲ್ ಆಗ್ಬಿಟ್ರೆ ಇವರೇ ಸುಪ್ರೀಂ ಆಗ್ಬಿಡ್ತೈತಲ್ಲ, ಹಂಗಿರಲ್ಲ. ಯಾವಾಗಲೂ ಒಬ್ರು ಏನೋ ಅಧಿಕಾರವನ್ನ ಅವ್ರನ್ನ ಚೆಕ್ ಮಾಡಕ್ ಮತ್ತೊಂದು ಅಧಿಕಾರ ಇರ್ತದೆ. ಅದಕ್ಕೋಸ್ಕರ ಸಿಸ್ಟಮ್ ಸ್ಮೂತ್ ಆಗಿ ನಡೀತದೆ ಸ್ನೇಹಿತರೆ. ಇಲ್ಲಾಂದ್ರೆ ಯಾರೋ ಒಬ್ಬರಿಗೆ ಪರಮಾಧಿಕಾರ ಕೊಟ್ರೆ ಏನೇನೋ ಆಗ್ಬಿಡ್ತದೆ. ಬಾಂಗ್ಲಾದೇಶ ಪಾಕಿಸ್ತಾನ ಆಗಿದೆಯಲ್ಲ, ಹಂಗ ಆಗ್ಬಿಡ್ತದೆ. ಆ ಥರ ಇರಲ್ಲ ಯಾವತ್ತೂ. ಮತ್ತೆ ನೀವು ಒಬ್ರು ಆಫೀಸರ್ ಆಗಿದ್ರೆ ನಿಮ್ಗೆ ಚೆಕ್ ಮಾಡಕ್ ಮತ್ತೊಂದು ಇದ್ದೇ ಇರ್ತದೆ ಅಲ್ವಾ? ಸೊ ನೆನ್ಪಿಡಿ, 4A ತಹಶೀಲ್ದಾರ್ ಕೊಡ್ತಾರೆ, 4B ಅಸಿಸ್ಟೆಂಟ್ ಕಮಿಷನರ್ ಅದನ್ನ ಏನ್ ಮಾಡ್ತಾರೆ, ಮತ್ತೆ ವಾಪಸ್ 30 ಡೇಸ್ ಒಳಗೆ ಅಪೀಲ್ ಬಂದಾಗ ಅಲ್ಲಿ ಅವರು 2 ಡಿಸಿಷನ್ ನಲ್ಲಿ 1 ತೊಗೊಂತಾರೆ ಯಾವ್ದಾದ್ರು. ಇಲ್ಲಿ ಸೆಕ್ಷನ್ 4C ಪ್ರಕಾರ ಸರ್ಕಾರಕ್ಕೆ ಕಂಪಲ್ಸರಿ 1 ಅಥವಾ ಒಂದಕ್ಕಿಂತ ಹೆಚ್ಚಿನ ಪರಿಶೀಲನಾ ಸಮಿತಿ, ಜಾತಿ ಪರಿಶೀಲನಾ ಸಮಿತಿ, ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿಗಳನ್ನ ಮಾಡಲೇಬೇಕು. ಇದು ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? 4C ವರೆಗೂ. 4D ಕೂಡ ಇದೆ, ಇನ್ನೂ ಮುಗಿದಿಲ್ಲ ಕತೆ, ಇನ್ನೂ ಭರ್ಜರಿ ಇದೆ. ಅಪೀಲ್, ಮತ್ತೆ ಮೇಲ್ಮನವಿ. ಯಾರಿಗೆ ಹೋಗ್ತೀರಪ್ಪ ಇಲ್ಲಿ? 30 ಡೇಸ್. ಈಗ ಅಸಿಸ್ಟೆಂಟ್ ಕಮಿಷನರು ನಿಮ್ಗೆ ರಿಜೆಕ್ಟ್ ಮಾಡಿದ್ರು ಅನ್ಕೊಳ್ಳಿ. ನಮ್ಮಲ್ಲಿ 4Aದಲ್ಲಿ ಏನ್ ಹೇಳಿದ್ವಿ ನಾವು? ತಹಶೀಲ್ದಾರ್ ಕೊಡ್ತಾರ ಅಂತ ಹೇಳಿದ್ವಿ. ಅಂತ ತಗೊಂಡ್ರಿ, ಅದು ನಮ್ಗೆ ರಿಜೆಕ್ಟ್ ಮಾಡ್ತಾರೆ, ಮಜಾ ಬರಲಿಲ್ಲ ನಿಮಗೆ. ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಹೋದ್ರೆ ಅವರು ರಿಜೆಕ್ಟ್ ಮಾಡ್ತಾರೆ, ಅವಾಗ್ಲೂ ಮಜಾ ಬರಲಿಲ್ಲ ನಿಮಗೆ. ಮತ್ತೆ ಹೋಗ್ತೀರಿ 4Dಯಲ್ಲಿ ಯಾರ ಹತ್ರ? ಮತ್ತೆ ಮೇಲ್ಮನಿ, ಮತ್ತೆ 30 ಡೇಸ್ ಟೈಮ್ ಒಳಗೆ ಎಲ್ಲೇ ಹೋಗ್ಬೇಕು? ಇಲ್ಲಿ ಕಮಿಷನರ್ ಆಫ್ ಸೋಷಿಯಲ್ ವೆಲ್ಫೇರ್, ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ಓಕೆ. ಇಲ್ಲಿ ಡೈರೆಕ್ಟರ್ ಆಫ್ ಟ್ರೈಬಲ್ ವೆಲ್ಫೇರ್, ಡೈರೆಕ್ಟರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಯಾಕೆ ಇವರೆಲ್ಲ 3 ಯಾಕೆ? ಬ್ಯಾಕ್ವರ್ಡ್ ಕ್ಲಾಸ್ನವರು ಡೈರೆಕ್ಟರ್ ಅಥವಾ ಕಮಿಷನರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲಿ ಹೋಗ್ಬೇಕು. ಇಲ್ಲಿ ST ಕೆಟಗರಿ ಇದ್ದಂತ ಸ್ನೇಹಿತರು ಡೈರೆಕ್ಟರ್ ಅಥವಾ ಕಮಿಷನರ್ ಆಫ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ಅಲ್ಲಿ ಹೋಗ್ಬೇಕು. ಇಲ್ಲಿ ಕಮಿಷನರ್ ಅಥವಾ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ SC ಕೆಟಗರಿ ಸ್ನೇಹಿತರು ಅಲ್ಲಿ ಹೋಗ್ಬೇಕು. ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅದ್ರ ಮೇಲೆ ಆನ್ಸರ್ ಮಾಡಿ. ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಅಪೀಲ್ಗೆ, ಅಸಿಸ್ಟೆಂಟ್ ಕಮಿಷನರ್ ರಿಜೆಕ್ಟ್ ಮಾಡಿದಂತ ಅಪೀಲ್ಗೆ ಎಲ್ಲಿ ಹೋಗಬೇಕು ಅಂತ ಕೇಳ್ತಾರೆ. ಅದು ಕಮಿಷನರ್ ಆರ್ ಡೈರೆಕ್ಟರ್, ಆಯುಕ್ತರು ಅಥವಾ ನಿರ್ದೇಶಕರು ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣ ಇಲಾಖೆ, ಕಮಿಷನರ್, ಆಯುಕ್ತರು ಅಥವಾ ನಿರ್ದೇಶಕರು. SC ಕೆಟಗರಿ ಅವರಾಗಿದ್ರೆ. ST ಆಗಿದ್ರೆ ಟ್ರೈಬಲ್ ವೆಲ್ಫೇರ್ ಕಮಿಷನರ್ ಅಥವಾ ನಿರ್ದೇಶಕರು. ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾಗಿದ್ರೆ ಅಲ್ಲಿ ಕಮಿಷನರ್ ಅಥವಾ ನಿರ್ದೇಶಕರು. ಅರ್ಥ ಆಯ್ತಾ ಇದು? ಅದು ಕೂಡ ವಿದಿನ್ 30 ಡೇಸೇ ಹೋಗ್ಬೇಕು. ಓಕೆ. ಅವ್ರಿಗೆ ಏನಿರ್ತದೆ 2, ಮತ್ತೆ ವಾಪಸ್ ತಹಶೀಲ್ದಾರ್ಗೆ ಹೇಳ್ತಾರೆ ಅವರು. ನೆಕ್ಸ್ಟ್ AC ಗಳಲ್ಲ, ತಹಶೀಲ್ದಾರ್ಗೆ ಹೇಳ್ತಾರೆ, ಹೇಳಿ ನೀ ಕೊಡಪ್ಪ ಅಥವಾ ಕೊಡಬೇಡ ಅಂತ ರಿಜೆಕ್ಟ್ ಅವರು ಮಾಡ್ತಾರೆ. AC ಮತ್ತು ತಹಶೀಲ್ದಾರ್ ಮಾಡಿದ್ದು ಸರಿ ಇದೆ ಅಂತ ಅವರು ಕೂಡ ರಿಜೆಕ್ಟ್ ಮಾಡ್ಬೋದು. ಇಲ್ಲ ಅವರಿಗೆ ಡೈರೆಕ್ಟ್ ಮಾಡಿ ಕೊಡಿ, ಇದನ್ನು ಕರೆಕ್ಟ್ ಇದೆ ಪಾಪ ಹುಡುಗರದು ಅಂತ ಹಂಗೂ ಹೇಳ್ಬೋದು. ಓಕೆ. ಸೆಕ್ಷನ್ 4E ಏನ್ ಹೇಳುತ್ತೆ ನೋಡಿ, ಮುಗಿತನ ಇಲ್ಲ. 4ಅಲ್ಲೇ ABCD ಬರ್ತಾವ ಅಂತೇಳಿ ಜಡ್ವರೆಗೂ ಬರ್ಕೊಂಡು ಇಟ್ಕೊಂಡ್ಬಿಟ್ಟಾರ. ಆ ಥರ ಮಾಡಿಬಿಟ್ಟಿರ್ತಾರೆ. ಕಾನೂನುಗಳು ಹಿಂಗೆ ಇರ್ತಾವ. ಯಾಕೆ ಇದನ್ನ ABCD ಅಂದ್ರೆ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ, ಅದಕ್ಕೋಸ್ಕರ ಇಟ್ಟಾರೆ ಇದನ್ನೆಲ್ಲ. ಈಸಿ ಇದಾವೆ, ಏನು ಭಯ ಪಡಬೇಡಿ. ಇದೆಲ್ಲ ಭಾಳ ಇದೆ. ಇಷ್ಟೆಲ್ಲ ಏನು 2-3 ಸಲ ರಿವಿಷನ್ ಮಾಡಿದ್ರೆ ಆಗುತ್ತೆ. ಕ್ಲಾಸಲ್ಲಿ ನಾನೇ 2-3 ಸಲ ಹೇಳ್ತೀನಿ. ಇನ್ನೂ 2-3 ದಿನ ಇದ್ರು ಏನು ತೊಂದರೆ ಇಲ್ಲ, ಇವೆಲ್ಲ ಪೂರ್ತಿ ಕ್ಲಾಸ್ ಮಾಡಿ ಇಟ್ಟಿರ್ತೀನಿ ನಿಮಗೆ. ಅದು ದಯವಿಟ್ಟು ಆ ಥರ ಇಂಟ್ರೆಸ್ಟ್ ಇದ್ದವರು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದವರು ಆ್ಯಪಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ತಗೊಂಡು ನೋಡ್ತಾ ಇರಿ ಸ್ನೇಹಿತರೆ, ತುಂಬಾ ಹೆಲ್ಪ್ ಆಗ್ತದೆ. ಓಕೆ. ತಹಶೀಲ್ದಾರ್ ಅಂಡ್ ವೆರಿಫಿಕೇಶನ್ ಕಮಿಟಿ ಅವ್ರು ಏನ್ ಮಾಡ್ತಾರೆ? ಸಿವಿಲ್ ಕೋರ್ಟಿನ ಪವರ್ ಇರುತ್ತದೆ. ಯಾವಲ್ಲಿ? 4Eದಲ್ಲಿ ಕೊಟ್ಟಿದ್ದಾರೆ. ತಹಶೀಲ್ದಾರ ಮತ್ತು ಈ ವೆರಿಫಿಕೇಶನ್ ಕಮಿಟಿ ಇರ್ತದಲ್ಲ, ಪರಿಶೀಲನಾ ಸಮಿತಿ, ಅವರಿಗೆ ಸಿವಿಲ್ ಕೋರ್ಟಿನ ಪವರ್ ಇರುತ್ತದೆ. ಓಕೆ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಆ ಒಂದು ಇದ್ರ ಪ್ರಕಾರ ಸಿವಿಲ್ ಕೋರ್ಟಿನ ಪವರ್. ಸಿವಿಲ್ ಕೋರ್ಟಿನ ಪವರ್ ಅಂದ್ರೆ ಏನು? ಕಾಮನ್ ಇದೆ ಎಲ್ಲರಿಗೂ. ಯಾರ್ಯಾರಿಗೆ ಸಿವಿಲ್ ಕೋರ್ಟ್ ಪವರ್ ಇರ್ತದೆ ಅವರೆಲ್ಲ ಸಮನಿಂಗ್ ಮಾಡಬೇಕು. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನೋಡಿದ್ವಲ್ಲ, ಎಲ್ಲಿ ನೋಡಿದ್ವಿ ಹೇಳಿ ನೋಡೋಣ. ಸಿವಿಲ್ ಕೋರ್ಟಿನ ಪವರ್ ಒಬ್ಬರಿಗಿತ್ತು, ಅವ್ರಿಗೆ ಏನೇನು ಅಧಿಕಾರ ಅಂತ ನೋಡಿ. ಸಮನ್ ಅಂದ್ರೆ ಕರೆಸೋದು, ಅವ್ರನ್ನ ಕರೆಸಿಬಿಟ್ಟು ಬಾರಪ್ಪ ಏನೇನು ತೊಂದರೆ ಇದೆ ಅಂತ ಕೇಳೋದು, ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡೋದು, ಅಫಿಡವಿಟ್ ತಗೋಬೇಕಾದನ್ನ, ಪಬ್ಲಿಕ್ ರೆಕಾರ್ಡ್ ಅನ್ನ ಎನಿ ಕೋರ್ಟ್ ಆರ್ ಎನಿ ಆಫೀಸಿಂದ ತರಿಸ್ಕೋಬಹುದು. ಅಲ್ಲಿ ವಿಟ್ನೆಸ್ ಸಾಕ್ಷಿಗಳನ್ನ ಮತ್ತು ಯಾವ ಡಾಕ್ಯುಮೆಂಟ್ಗಳನ್ನ ನೀವು ವಿಚಾರಣೆ ನಡೆಸಬಹುದು. ಅಥವಾ ಎನಿ ಅದರ್ ಮ್ಯಾಟರ್, ಏನಾದ್ರೂ ಬೇರೆ ವಿಷಯಗಳಿದ್ರು ಕೂಡ ಮಾಡಬಹುದು. ನೋಡಿ, ಎನಿ ಅದರ್ ಮ್ಯಾಟರ್ ಸೇಫ್ಟಿ ಸೈಡ್ ಇದು.
ಕೆಲವೊಂದು ಜನ ಏನ್ ಮಾಡ್ತಾರೆ, ಇದೇ ಇದೆಯಲ್ಲ ಇದನ್ನ ಬಿಟ್ಟು ಬೇರೆ ಇದೆ ನಂದು, ಸೊ ಈ ಕಾನೂನೇ ನನಗೆ ಅಪ್ಲೈ ಆಗಲ್ಲ ಅಂತ ನಿಂದಿರ್ಬೋದಲ್ಲ, ಅದಕ್ಕೆ ನೀಟಾಗಿ ಕೊಡ್ತಾರೆ ಎನಿ ಅದರ್ ಮ್ಯಾಟರ್, ಬೇಕಾದ ಆ ಥರ. ಓಕೆ, ರೈಟ್. ಈ ರೀತಿ ಅರ್ಥ ಆಗ್ತದೆ. ಇವು 6 ಪಾಯಿಂಟ್ ನೆನ್ಪಿಡ್ಬೇಕು. ಯಾವಾಗಲೂ ಸಿವಿಲ್ ಕೋರ್ಟ್ ಅಂದ್ರೆ ಫಿಕ್ಸ್, ಯಾರಿಗೇ ಆಗಲಿ ಸಿವಿಲ್ ಕೋರ್ಟ್ ಇದ್ದ ಅಧಿಕಾರ ಇದೆ ಅಂದ್ರೆ ಮುಗೀತು. ನಮ್ಮ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದರಲ್ಲಿ ಯಾರ್ಯಾರಿಗೆ ಸಿವಿಲ್ ಕೋರ್ಟ್ ಪವರ್ ಇದೆ ಸ್ವಲ್ಪ ಹೇಳ್ತೀರಾ? ಅದು ಕೂಡ ಇದನ್ನ ಒಂದಕ್ಕೊಂದು ರಿಲೇಟ್ ಮಾಡಿ ಓದ್ಬಿಟ್ರೆ ಪರ್ಫೆಕ್ಟ್ ಆಗ್ತೀರಿ. ಆ ರೀತಿ ಕ್ಲಾರಿಟಿ ಆಗಿ ನೀವು ಇಟ್ಕೊಂಡು ನಾಲೆಜ್ ಇಟ್ಕೊಂಡ್ರೆ ನೀವು ಯಾವ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಬರೆದಾರನು ಎಕ್ಸಾಮ್ಗೆ ಹೋದಾಗ ನಿಮ್ಮ ನಾಲೆಜ್ ಇರ್ತಾನೆ ಎಲಿಮಿನೇಷನ್ ಟೆಕ್ನಿಕಲಿ ಪಕ್ಕಾ ಪಾಸ್ ಆಗಿ ಬರ್ತೀರಿ ಸ್ನೇಹಿತರೆ. ಎಸ್ಪೆಷಲಿ KS PSI ಇಂಥ ಎಕ್ಸಾಮ್ಗಳಿಗೆ ಟೆಸ್ಟ್ ಸೀರೀಸ್ ಓಕೆ ಬರೀರಿ ಒಂದು ಲೆವೆಲ್ಗೆ, ಬಟ್ ಬರೀ ಟೆಸ್ಟ್ ಸೀರೀಸ್ ಬರ್ಕೊಂತ ಕುಂದ್ರದಲ್ಲ. ಒಂದು ವಾರಕ್ಕೆ ಒಂದ್ಸಲ ಬರೀರ್ಬೇಕಾದ್ರೆ ಆ ಗ್ಯಾಪಲ್ಲಿ ಒಂದು ವಾರದಲ್ಲಿ ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಕ್ಲಾರಿಟಿ ಇರಬೇಕು. ನಾಲೆಜ್ ತಿರ್ಗಾ ಮರ್ಗ ಅದೇ ಬುಕ್ ಅದೇ ಸಬ್ಜೆಕ್ಟ್ ಅದೇ ಇದನ್ನ ಓದ್ಕೊಂತ ಹೋದ್ರೆ ಅದಿರಲ್ಲ. ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂದ್ರೆ ಪರ್ಫೆಕ್ಟ್ ಆಗ್ತದೆ. ಅದೇ ಒಂದೇ ಸಬ್ಜೆಕ್ಟ್ ಒಂದೇ ಬುಕ್ ಓದ್ಬೇಕು, ಬುಕ್ ಚೇಂಜ್ ಮಾಡಬೇಡಿ ಯಾವತ್ತು, ಬಟ್ ಅಟ್ಲೀಸ್ಟ್ ಕ್ಲಾರಿಟಿ ಇರಬೇಕಲ್ವಾ. ಈಗ ಎಷ್ಟೋ ಜನ ಗ್ಯಾರಂಟಿಯಾಗಿ ಹೇಳ್ಬೋದು, ಲಕ್ಷ್ಮೀಕಾಂತ್ ತುಂಬಾ ಓದಿರ್ತೀರಿ, ಒಂದು 20 ಸಲ ಓದೋರ್ಗೂ ಕೂಡ ಆ ಕ್ವಶನ್ನ 100 ಕ್ವಶನ್ ತೆಗೆದ್ರೆ 50 ಕೂಡ ಸಾಲ್ವ್ ಮಾಡಲ್ಲ. ಹಂಗೆ ಆ ಥರ ಕ್ವಶನ್ ಪೇಪರ್ ತೆಗಿಬಹುದು, ಯಾಕಂದ್ರೆ ಫುಲ್ ಕ್ಲಾರಿಟಿ ಇರಲ್ಲ ಅವ್ರಿಗೆ. ಮೇಲ್ಮೇಲಿಂದ ಓದಿ ಗೊತ್ತಿದೆ ಅಂತ ಅನ್ಕೊಳ್ಳೋದು ಬೇರೆ, ಅದು ರಿಯಲ್ ಆಗಿರೋದು ಬೇರೆ ಆಗ್ತದೆ. ಎಕನಾಮಿ ಅಂತೂ ಎಸ್ಪೆಷಲಿ ಕಾನ್ಸೆಪ್ಟ್ ನೀಟಾಗಿ ಅರ್ಥಕೊಂಡ್ಬಿಟ್ಬಿಟ್ರೆ, ಈ ಪಾಲಿಟಿ ಎಕನಾಮಿ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಎಸ್ಸೇದಲ್ಲಿ ಬರೀತೀರಿ, ಎಥಿಕ್ಸ್ ಅಲ್ಲಿ, ಇಂಟರ್ವ್ಯೂಲಿ ಇದೆ ಹೆಲ್ಪ್ ಆಗ್ತದೆ. ಪೇಪರ್ 1, 2, 3 ಎಲ್ಲ ಕಡೆ ಯೂಸ್ ಮಾಡ್ಬೋದು ನೀವು, ಪ್ರತಿಯೊಂದು ಕಡೆನೂ ಇದನ್ನ ಯೂಸ್ ಮಾಡೋಕ್ಕೆ ಒಳ್ಳೆ ಅಪಾರ್ಚುನಿಟಿ ಇರ್ತದೆ. ಅದಕ್ಕೆ ಇವೆರಡು ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಆ ಪಾಠ ಮಾಡ್ತೀರಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅನ್ಬೇಡಿ, ನಾ ಬೇರೆ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ನು ಪಾಠ ಮಾಡ್ತೀನಿ. ಬಟ್ ಇವೆರಡೂ ಕೂಡ ತುಂಬಾ ಎಸ್ಸೆ ಮೇನ್ಸ್ ಅಲ್ಲಿ ಜಾಸ್ತಿ ಬರೀಬೇಕಾಗತ್ತೆ. ನೀವು ಏನೇ ಕ್ವಶನ್ ಕೇಳಿದಾಗ ಸ್ವಲ್ಪ ಈ ಆಂಗಲ್ ಇಂದ ಬರೀಬೇಕು, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಆಂಗಲ್ ಇಂದ ಬರೀಲೇಬೇಕು ನೀವು. 4F ಕೂಡ ಇದೆ, ಇನ್ನೂ ಮುಗಿದಿಲ್ಲ ಕತೆ ಇದು. ರಿವಿಷನ್ ಬೈ ಡೆಪ್ಯೂಟಿ ಕಮಿಷನರ್. ನೋಡಿ ಇಲ್ಲಿ ಮತ್ತೆ ಆಗ್ಲೇ ಹೇಳಿದ್ವಲ್ಲ, ಆಗ್ಲೇ ಇದ್ದಿಂದ ಮತ್ತೆ ವಾಪಸ್ ಇದಕ್ಕೆ ಹೋಗ್ಬೇಕು, ಪರಿಷ್ಕರಣೆಗೋಸ್ಕರ. ಆಗ್ಲೇ ಯಾರ ಹತ್ರ ಹೋಗಿದ್ರಪ್ಪ ನೀವು? ಕಮಿಷನರ್ ಹತ್ರ, ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಹತ್ರ ಹೋಗಿರ್ತೀರಿ. ಇದನ್ನ 4F ಅಲ್ಲಿ ಡೆಪ್ಯೂಟಿ ಕಮಿಷನರ್ ಅವರು ಉಪಯುಕ್ತರಿಂದ ಪರಿಷ್ಕರಣೆ. ಓಕೆ, ಡೆಪ್ಯೂಟಿ ಕಮಿಷನರ್ ಅವರಿಂದ ಮತ್ತೆ ವಿದಿನ್ 30 days ಆರ್ಡರ್ಸ್. ಇಲ್ಲಿ ಸ್ಟೇ ಕೂಡ ಕೊಡ್ಬೋದು. ಯಾರು ಇವರು? DC, ಡೆಪ್ಯೂಟಿ ಕಮಿಷನರ್ ಅಂದ್ರೆ DC, ಅವ್ರು ಚೇಂಜ್ ಮಾಡ್ಬೋದು. ನಿಮ್ ಫೈನಲ್ ನಿಮಗೆ ಸರ್ಟಿಫಿಕೇಟ್ ಕೊಡೋದೇ DC, ಜಿಲ್ಲಾಧಿಕಾರಿ. ಅಂದ್ರೆ ನಿಮ್ಮ ಸಿಂಧುತ್ವ ಪರಿಶೀಲನಾ ಸಮಿತಿ ಇರ್ತಲ್ಲ, ಹೆಡ್ ಇರೋದೇ DC ಅವರು. ನೀವು ತಹಶೀಲ್ದಾರ್ ಕೊಟ್ಟರೆ ಫೈನಲ್ ಅಲ್ಲ ಅದು. ತಹಶೀಲ್ದಾರ್ ಇಂದ ಎಲ್ಲ ಆಗಿ ಅಲ್ಲಿ ಸಿಂಧುತ್ವ ಪರಿಶೀಲನಾ ಸಮಿತಿಯಲ್ಲಿ DC ಹೆಡ್ ಇರ್ತಾರೆ, ಅವ್ರ ಅಧ್ಯಕ್ಷತೆಯಲ್ಲಿ ಆದಾಗ ಅಲ್ಲಿ ಸಿಂಧುತ್ವ ಪರಿಶೀಲನಾ ಅವ್ರ ಸೈನ್ ಬಿತ್ತಂದ್ರೆ ನೀವು ಮುಗಿತು, ಜಾಬ್ ಕನ್ಫರ್ಮ್ ಆದಂಗೆ. ಅವ್ರ ಸೈನ್ ಹಾಕ್ಲಿಲ್ಲ ಅಂದ್ರೆ ನೀವು ತಹಶೀಲ್ದಾರ್ ಕೊಟ್ಟರು ಇಲ್ಲ, ಇಲ್ಲ ನಾನು ತಹಶೀಲ್ದಾರ್ ಕೊಟ್ಟರೆ ನೀವ್ ಹೆಂಗ್ ರಿಜೆಕ್ಟ್ ಮಾಡ್ತೀರ ಅಂತ ಅವ್ರಿಗೆ ಹೋಗಿ ನೀವು ಕೇಳಿದ್ರಿ ಅಂದ್ರೆ DCಗೆ, ಇಬ್ರು ಕೊಟ್ಟಂತ ಸರ್ಟಿಫಿಕೇಟ್ ಕೊಟ್ಟಂತ ತಹಶೀಲ್ದಾರ, ಇಸ್ಕೊಂಡಂತ ಈ ಅಭ್ಯರ್ಥಿ ಇಬ್ಬರಿಗೂ ಕೂಡ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕೂಡ ಹಾಕಿಸಬಹುದು. ಆ ಅಧಿಕಾರ ಯಾರಿಗಿದೆ? ಜಿಲ್ಲಾಧಿಕಾರಿಗಳಿದೆ. ಅದನ್ನ ಪರಿಷ್ಕರಣೆ ಮಾಡಬಹುದು ವಿದಿನ್ 30 days, ಆ ತರ ಮಾಡ್ಬೇಕು ಅವರು. ಓಕೆ, ಸೆಕ್ಷನ್ 4F. 4 ಅಲ್ಲಿ ಅರ್ಥ ಆಯ್ತಾ ಎಲ್ಲ? 4 ರಿಸರ್ವೇಶನ್ ಕೊಡ್ಬೇಕಂತಿತ್ತು, ಅವರಿಗೆ ಸರ್ಟಿಫಿಕೇಟ್ ಕೊಡ್ಬೇಕನ್ನೋದನ್ನ ಹೇಳುತ್ತೆ. ಅಪೀಲ್ ಹೋಗೋದು ಹೇಳುತ್ತೆ 4B. 4C ಪ್ರತಿಯೊಂದು ಡಿಸ್ಟಿಕ್ಕಿಗೂ ಕೂಡ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಈ ಪರಿಶೀಲನಾ ಸಮಿತಿ, ಜಾತಿ ಮತ್ತು ಆದಾಯ ಈ ಸರ್ಟಿಫಿಕೇಟ್ ಪರಿಶೀಲನಾ ಸಮಿತಿ ಇರಬೇಕಂತ ಹೇಳುತ್ತೆ. ನಂತರ 4D ಅಪೀಲ್, ಮೇಲ್ಮನವಿ. ಈ ಒಂದು ಸೋಷಿಯಲ್ ವೆಲ್ಫೇರ್ ಅವರು ಕಮಿಷನರ್ ಅಥವಾ ಡೈರೆಕ್ಟರ್ಗೆ 30 days ಅಲ್ಲಿ ಅಪೀಲ್ಗೆ ಹೋಗ್ಬೇಕಂತ ಇರುತ್ತೆ. 4E ಅಲ್ಲಿ ಇಲ್ಲಿ ಅವರಿಗೆ ತಹಶೀಲ್ದಾರ್ ಅಥವಾ ವೆರಿಫಿಕೇಶನ್ ಕಮಿಟಿಗೆ ಸಿವಿಲ್ ಕೋರ್ಟಿನ ಅಧಿಕಾರ ಇದೆ. ಅದಕ್ಕೆ ಕೆಲವೊಬ್ರು ಗ್ರೂಪ್ A ಪೋಸ್ಟ್ ಕೊಟ್ಟು ಬಿಟ್ಟು ತಹಶೀಲ್ದಾರ ಯಾಕೆ ಆಗ್ಬೇಕಂತಾರಂದ್ರೆ, ನೋಡಿ ಸಿವಿಲ್ ಕೋರ್ಟ್ ಪವರ್ ಇದೆ ತಹಶೀಲ್ದಾರ್ಗೆ. ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಅಂತ ಕೊಡ್ತಾರೆ ಗೊತ್ತಾ, ರೆಡ್ ಅಲ್ಲಿ ಬರ್ತದೆ, ಎಷ್ಟು ಚೆನ್ನಾಗಿರ್ತದೆ ಅದನ್ನ ನೋಡಕ್ಕೆ. ಅಸಿಸ್ಟೆಂಟ್ ಕಮಿಷನರ್ಗೆ ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗದ ದಂಡಾಧಿಕಾರಿಗಳು. ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು. ಎಷ್ಟು ಮಸ್ತ್ ಪವರ್ ಇರ್ತದೆ ಸ್ನೇಹಿತರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಸ್ಟ್ ಪವರ್ಫುಲ್ ಪೊಸಿಷನ್ ಇವೆಲ್ಲ. ಓಕೆ, ತಹಶೀಲ್ದಾರ್. ಅದಕ್ಕೆ ತುಂಬಾ ಜನ ಏನಾಗ್ತಾರೆ, ಫಸ್ಟ್ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ, ಸೆಕೆಂಡ್ DYSP, ಥರ್ಡ್ ತಹಶೀಲ್ದಾರ್ಗೆ ಬಂದ್ಬಿಡ್ತಾರೆ. ಎಷ್ಟೋ ಗ್ರೂಪ್ A ಪೋಸ್ಟ್ ಇದ್ರು ಅವ್ನ ಕೈ ಬಿಟ್ಟು ತಹಶೀಲ್ದಾರ್ ಬರ್ತಾರೆ. ಗ್ರೂಪ್ B ಪೋಸ್ಟ್ ಇದು ತಹಶೀಲ್ದಾರ್. ಈಗ ನೀವೇನ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಎಕ್ಸಾಮ್ ಬರಿತಾ ಇದಾರಲ್ಲ, ಆ ಆಫೀಸರ್ಗೆ ಏನ್ ಪೇಮೆಂಟ್ ಇರ್ತದೆ ಅಷ್ಟೇ ಇರ್ತದೆ ತಹಶೀಲ್ದಾರ್ಗೆ. ಆದ್ರೂ ಇಲ್ಲಿ ಬರ್ತಾರೆ, ಯಾಕಂದ್ರೆ ಸಿವಿಲ್ ಕೋರ್ಟ್ ಪವರ್ಸ್ ಇದೆ ನಿಮಗೆ. ಅಂಡ್ ಎಲ್ಲಾ ರೀತಿಯ ಡಿಪಾರ್ಟ್ಮೆಂಟ್ಗೂ ಕೂಡ ಇವ್ರ ಕಾಂಟ್ಯಾಕ್ಟ್ ಇರ್ತದೆ, ಇವ್ರ ಮೂಲಕ ನಡೀತದೆ. ಮೀಟಿಂಗ್ ಅಲ್ಲಿ ಇವರೇ ಹೆಡ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಓಕೆ, ರೈಟ್. ಇಲ್ಲಿ ಜಿಲ್ಲೆಗೆ ಜಿಲ್ಲಾಧಿಕಾರಿ ಹೇಗೋ, ತಾಲೂಕಿಗೆ ಇವರು ಜಿಲ್ಲಾಧಿಕಾರಿನೇ, ತಹಶೀಲ್ದಾರ್ ಜಿಲ್ಲಾಧಿಕಾರಿ ತರ ಇರ್ತಾರೆ. ಇಡೀ ತಾಲೂಕಿಗೆ ಅವರೇ ಜಿಲ್ಲಾಧಿಕಾರಿ ತರ.
ಓಕೆ, ಅದಕ್ಕೋಸ್ಕರ ಇದನ್ನ ಇಷ್ಟಪಡ್ತಾರೆ. ಈ 3 ಪೋಸ್ಟ್ಗಳು ತುಂಬಾ ಚೆನ್ನಾಗಿದಾವೆ. ಮತ್ತೆ ಯಾವ್ದಾವ್ ಈ ಕರೆದಿದ್ದಲ್ಲಿ ಒಂದು 16 ಡಿಪಾರ್ಟ್ಮೆಂಟ್ ಆ ಥರ ಇದ್ದಾರೆ. ಅದ್ರಾಗ ಒಂದು 7 ರಿಂದ 8 ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದಾವೆ. ಫಸ್ಟ್ ನೀವು ಅವನ್ನೇ ಆಯ್ಕೆ ಮಾಡ್ಕೋಬೇಕು. ಅದು ಸಿಕ್ಕಿಲ್ಲ, ನಿಮ್ ರ್ಯಾಂಕ್ ಕಡಿಮೆ ಬಂದಿದ್ರೆ ಬೇಕಾದ್ರೆ ಆಮೇಲೆ ಲೇಟ್ ಆಗಿ ಹಾಕ್ಬೇಕು ಅವನ್ನ. ಅಪ್ಲಿಕೇಶನ್ ಹಾಕೋದು ಭಾಳ ಇಂಪಾರ್ಟೆಂಟ್. ಅದೆಲ್ಲ ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಂತ. ಕೆಲವೊಬ್ರು ಪಾಪ ಒಳ್ಳೆ ರ್ಯಾಂಕ್ ಬಂದ್ರು ಅಪ್ಲಿಕೇಶನ್ ಸರಿಯಾಗಿ ಹಾಕಿರಲ್ಲ. ಯಾಕಂದ್ರೆ ನಾವು ಓದ್ಬೇಕಂತ ಓದೋ ಗದ್ದಲದಲ್ಲಿ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಸುಮ್ಮನೆ ಯಾವುದೋ ಒಂದು ಹಾಕಿಬಿಡೋದು ಫ್ರೆಂಡ್ಸ್ ಕೇಳಿ. ಆ ಥರ ಆಗಲ್ಲ. ನಿಮ್ಮ ಸ್ವಭಾವ ಎಂಥದ್ದು, ನಿಮ್ಮ ಸ್ವಭಾವಕ್ಕೆ ಆ ಜಾಬ್ ಸೂಟ್ ಆಗುತ್ತಾ ಇಲ್ಲ ಅಂತ ಕೂಡ ನೀವು ವಿಚಾರ ಮಾಡಿ ಹಾಕ್ಬೇಕಾಗುತ್ತೆ. ಓಕೆ ರೈಟ್, ಇಷ್ಟು ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಇಲ್ಲಿವರೆಗೂ 4F ಆಯ್ತು. ಈಗ ಮುಂದಿನ ಕ್ಲಾಸಲ್ಲಿ ಸೆಕ್ಷನ್ 5 ಪ್ರಕರಣ ಇದಿಷ್ಟು. ಈ ಚಾಪ್ಟರ್ ಅಂತೂ ಕಂಪ್ಲೀಟ್ ಆಗಿ ಮುಗಿತಿದೆ. ಅದಕ್ಕೋಸ್ಕರ ನಾ ಏನಾದರೂ ನಿಮ್ಗೆ ಹಾರ್ಷಾಗಿ ಆ ಥರ ಏನು ಅಂದಿದ್ರೆ ಬೇಜಾರು ಮಾಡ್ಕೊಬೇಡಿ. ಹಾರ್ಸಲ್ಲ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ ಅಂದಾಗ ಬೇಜಾರು ಅನಿಸ್ಬಿಡ್ತದೆ. ಏನಿದು ಇಷ್ಟೊಂದು ಕಷ್ಟಪಟ್ಟು ನಾವೆಲ್ಲ ಕ್ಲಾಸ್ ಇದು ಮಾಡಿದಾಗೂ ಈಗ ಹೆಂಗೆಂಗೋ ಹೇಳೋದವ್ರಿಗೆ ಅವ್ರಿಗೆ ಏನನ್ನೆಲ್ಲ ಸುಮ್ಮನಿರ್ತೀರಿ. ಚೆನ್ನಾಗಿ ಹೇಳಿದವ್ರಿಗೆ ಮತ್ತೆ ಅದೇನೋ ಒಂದು ಕತೆ ಹೇಳಿದ್ರೆ ನಾವು ಏನು ಹೇಳ್ತಿರ್ತೀವಿ ಡೈರೆಕ್ಷನ್ ಅದ್ರ ತಕ್ಕಾಗಿ ಮಾಡಿ. ನೀವೇನು ಕಂಪಲ್ಸರಿ ಅಲ್ಲ, ಇದು ಆ್ಯಪಲ್ಲಿ ಬೇಕಂದ್ರೆ ಕ್ಲಾಸ್ ನೆಕ್ಸ್ಟ್ ಸರ್ ಅಕಾಡೆಮಿ ಅದ್ರ ತೊಗೊಂಡು ಡೌನ್ಲೋಡ್ ಮಾಡಂತ ಹೇಳ್ತೀವಿ. ಅದಕ್ಕೂ ಒಂದು ಏನೋ ಅಂದ್ಬಿಟ್ರೆ ಬೇಜಾರಾಗ್ತದೆ. ಆ ಥರ ಅನ್ನೋದು ಸರಿ ಅಲ್ಲದು. ಓಕೆ, ಸೊ ಇವೆಲ್ಲ ಕ್ಲಾಸ್ಗಳು ನಿಮಗೆ ಆ್ಯಪಲ್ಲಿ ಇರ್ತದೆ. ಅದನ್ನ ತೊಗೊತಾ ಹೋಗಿ. ಇದೆಲ್ಲ ಪೂರ್ತಿ 1 ರಿಂದ 15 ಅಷ್ಟು PDF ಸಿಗ್ತದೆ. ಈಗ ಆಲ್ರೆಡಿ 8ನೇ ಕ್ಲಾಸ್ವರೆಗೆ 1 ರಿಂದ 8ರವರೆಗೂ PDF ಇದೆ. ಆ್ಯಂಡ್ ಈಗ ನೆಕ್ಸ್ಟ್ 9 ರಿಂದ 15 ಅಂತೂ PDF ಮತ್ತೆ ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಇವೆಲ್ಲ ಕ್ಲಾಸ್ಗಳು ಒಂದೊಂದು ಕ್ಲಾಸ್ ಅದರಲ್ಲಿ ಮುಗಿತದೆ. ಸೊ ನೀಟಾಗಿ ಅದೊಂದು 4, 5, 6 ಅವರ್ಸಲ್ಲಿ ನೋಡಿಬಿಟ್ರೆ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಮತ್ತೊಂದ್ಸಲ ಬೇಕಾದ್ರೆ ಆ PDF ಅದೇ ಈ ಕ್ಲಾಸಲ್ಲಿ ಮಾಡಿದ್ದೆ PDF ಯಾಕೆ ಕೊಡ್ತೇವೆ ಅಂದರೆ ಕ್ಲಾಸ್ ಕೇಳಿದ ತಕ್ಷಣ ಮತ್ತೆ PDF ನೋಡ್ಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತೀರಿ ಅಂತ. ಓಕೆ, ಸೊ ಚೆನ್ನಾಗಿ ಓದಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಬೇಡಿ. ಕಾನ್ಸೆಪ್ಟ್ಸ್ಗಳು ಕ್ಲಾರಿಟಿ ಇಂಪಾರ್ಟೆಂಟ್. ಸುಮ್ಮನೆ ಓದ್ತಾ ಇದೀವಿ ಅಂದರೆ ಓದ್ತಾನೆ ಇರ್ತೀರಿ. 5 ವರ್ಷ 10 ವರ್ಷ ಆದರೂ ಯಾಕೆ ಪಾಸ್ ಆಗಲ್ಲ ಅಂದರೆ ಕ್ಲಾರಿಟಿ ಇರಲ್ಲ. ಮೇನ್ ರೀಸನ್ ಅದೇ ಇರೋದು. ಚೆನ್ನಾಗಿ ಒಂದ್ಸಲ ತಿಳ್ಕೊಳ್ಳಿ, ಯಾವುದೇ ರೀತಿ ಎಕ್ಸಾಮನ್ನು ಪಾಸ್ ಆಗ್ಬೋದು. ಸೊ ಯಾರು ಹಾರ್ಡ್ ವರ್ಕಿಂಗ್ ಇರ್ತಾರೆ ಸ್ವಲ್ಪ ಅವರಿಗೆ ಮರ್ಯಾದೆ ಕೊಡೋದನ್ನು ಕೂಡ ಕಲಿತಾ ಹೋಗ್ಬೇಕು ಸ್ನೇಹಿತರೆ. ನೀವು ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಇದ್ದಂಥವ್ರು ಈ ಕ್ಲಾರಿಟಿ ನಮಗೆ ಬರುತ್ತಲ್ಲ, ಸುಮ್ಮನೆ ಬರುತ್ತೆ ಅನ್ಕೊಂತೀರಾ? ಈಗ ಹೇಳ್ತಾ ಇದೀವಲ್ಲ, ಸುಮ್ಮನೆ ಬಂದ್ಬಿಡ್ತದೆ. ಅದು ಗಾಡ್ ಗಿಫ್ಟೆಡ್ ಇರ್ತದೆ. ಹೇಗೆ ನಾವು ಕಷ್ಟಪಟ್ಟಿರ್ತೀವಿ ತಾನೆ, ಎಷ್ಟೊಂದು ತ್ಯಾಗಗಳು ಮಾಡಿರ್ತೀವಿ. ಅದಕ್ಕೆ ತಕ್ಕಂಗೆ ಏನೋ ಒಂದು ಹೇಳಿರ್ತೀವಿ ಅಂದ್ರೆ ಅದಕ್ಕೆ ಬೆಲೆ ಕೊಡ್ಬೇಕಲ್ವಾ ನೀವು? ಅನ್ನೆಸೆಸರಿಯಾಗಿ ಏನೇನು ಅನ್ಬಾರ್ದು. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ಳಿ. ಇಂಟ್ರೆಸ್ಟೆಡ್ ಇದ್ದವರು ಅಲ್ಲಿ ಕೂಡ ತೊಗೊಂತಾರೆ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸ್. ಇದನ್ನ ಈ ಕಾಯ್ದೆನ ಮುಗಿಸ್ತೀನಿ. ಕಾಯ್ದೆ ಮುಗಿಸಿ ಮತ್ತೆ ರೂಲ್ಸ್ ಆಗಬೇಕು. ಓಕೆ, ಇದು ಯೂಟ್ಯೂಬಲ್ಲಿ ಇಲ್ಲಿವರೆಗೂ ಕಂಪ್ಲೀಟ್ ಆಗ್ತದೆ. 8ನೇದು ಆಲ್ರೆಡಿ ಮುಗಿದಿದೆ. ಇವು ಮಾತ್ರ ನಿಮಗೆ ಆ್ಯಪಲ್ಲಿ ಇರ್ತದೆ. ಯಾಕಂದ್ರೆ ಇರೋದು 2-3 ದಿನ. ಆ ಆ್ಯಪ್ ಇದ್ದವ್ರಿಗೆ ಅವ್ರಿಗೂ ಮಾಡಬೇಕು ಮತ್ತು ನಿಮಗೂ ಮಾಡ್ಬೇಕಾದ್ರೆ ನಂಗೆ ಟೈಮ್ ಸಾಕಾಗಲ್ಲ ಅಲ್ವಾ? ಆ ಟೈಮಲ್ಲಿ ಆ್ಯಪಲ್ಲಿ ಅಷ್ಟೇ ಅದು ಇರ್ತದೆ. ಆ್ಯಪ್ ಕೂಡ ಬೆಳಿಬೇಕನ್ನೋದು ನಮ್ಮ ಆಸೆ ಇರ್ತದೆ. ಅದಕ್ಕೋಸ್ಕರ ರೈಟ್. ಬರೀ ನಿಮ್ಮ ಆಸೆ ಅಷ್ಟೇ ಫ್ರೀಯಾಗಿ ಕೊಡಿ ನಾವು ಓದ್ಬಿಡ್ತೀವಿ, ನಿಮ್ಮ ಆಸೆ ಅಷ್ಟೇ ಪೂರೈಸೋದಲ್ಲ, ನಮ್ಮ ಆಸೆಗಳು ಕೂಡ ಪೂರೈಕೆ ಆಗಬೇಕು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.